ಸರ್, ಮೊದಲಿಗೆ ಶಿವರಾತ್ರಿ ಅಂದ್ರೆ ಏನು? ಆಕ್ಚುಲಿ ನಾವು ನೋಡೋದಾದ್ರೆ ಎರಡು ತರ ಶಿವರಾತ್ರಿ ಇದೆ. ನಮಗೊಂದು ಗೊತ್ತು, ವರ್ಷಕ್ಕೊಂದ್ಸರಿ ನಮ್ಗೇನು ಶಿವರಾತ್ರಿ ಹಬ್ಬ ಅಂತ ಬರುತ್ತೆ. ನಾವು ಹೇಗೆ ಪೂಜೆ ಮಾಡಬೇಕು ಮತ್ತೆ ಯಾವ ಮಂತ್ರನ ಹೇಳಿದ್ರೆ ನಮ್ಗೆ ಪೂಜೆಯ ಫಲ ಸಿಗುತ್ತೆ? ಫಸ್ಟ್ ಪೂಜೆ ಮಾಡಬೇಕು ಅನ್ನೋದು ಮುಖ್ಯ. ಎಲ್ಲರೂ ಈ ಶಿವರಾತ್ರಿ ದಿವಸ ಶಿವನ ಪೂಜೆ ಮಾಡಲೇಬೇಕು. ಯಾಕೆ ಮಾಡಬೇಕು? ಯಾವುದೋ ಒಂದು ಓಂ ನಮ ಶಿವಾಯ ಅಂತ ಬರೀ ಅದನ್ನೇ ರಿಪೀಟ್ ಮಾಡುವಂಥದ್ದಾಗ್ಲಿ ಯಾವುದನ್ನು ಬೇಕಾದರೂ ಮಾಡ್ಬೋದು. ಆದರೆ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅದು ಮುಖ್ಯ ನಮಗೆ. ಯಾಕಂದರೆ ಸಮಸ್ಯೆಗೆ ಪರಿಹಾರ ಒಬ್ಬರು ಎಕ್ಸ್ಪರ್ಟ್ ಹೇಳಿದಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಮೆಡಿಸಿನ್ ಕೊಡ್ತಾರೆ, ಕೆಲಸ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಅಂದರೆ ಆರೋಗ್ಯ ಆಗಿ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ದೇವ್ರ ಹತ್ರ ಹೋದ್ರೆ, ಈ ದೇವತಾ ಶಕ್ತಿಗಳ ಹತ್ರ ಹೋದ್ರೆ ಅದಕ್ಕೆ ಆ ಎಲ್ಲ ಆರೋಗ್ಯವನ್ನ ನಮ್ದು ಏನೇನು ಸಮಸ್ಯೆಗಳಿದೆ ಅದನ್ನ ಪರಿಹರಿಸುವಂತ ಶಕ್ತಿ ಆ ದೇವತಾ ಶಕ್ತಿಗಳಿಗಿದೆ. ಈಗ ನಮಗೆ ಅಷ್ಟನ್ನ ಹಿಡಿದಿಟ್ಕೊಂಡು ನಾವು ಪೂರ್ಣರಾಗಬೇಕು. ಅಂದ್ರೆ ನಮ್ಗೆ ಆ ಶಕ್ತಿ ಪೂರ್ತಿ ಬಂದ್ಬಿಡ್ಬೇಕು. ನಾವು ಈ ಮಂತ್ರ ಹೇಳ್ತಿದ್ದಂಗೆನೆ ನಾನು ಏನಾದ್ರೂ ಯಾರು ನಿಮ್ಗೆ ಒಳ್ಳೇದಾಗ್ಲಿ ಅಂದ್ರೆ ನಿಮ್ಗೆ ಒಳ್ಳೇದಾಗಬೇಕು. ಅಂದ್ರೆ ಎಲ್ಲದಕ್ಕಿಂತ ಮಂಗಳಕ್ಕೆ ಮಂಗಳನಾದ ಶಿವ. ಶಿವ ಅಂದ್ರೇನೆ ಮಂಗಳ ಅಂತ. ಸೊ ಹಾಗಾಗಿ ಶಿವ ಅಂದ್ರೆ ಮಂಗಳ, ಸದಾಶಿವ ಅಂದ್ರೆ ಯಾವಾಗ್ಲೂ ಮಂಗಳವಾಗಿರೋನು. ಸೊ ಹಾಗಾಗಿ ಅದರ ಕುರಿತಾದ ಮಂತ್ರಗಳು ಇಲ್ಲಿ ಬರುತ್ತೆ. ಯಾರ ಜೊತೆ ಹೇಗೆ ಮಾತಾಡಬೇಕು, ಯಾವ ತರ ಜೀವನ ಮಾಡಬೇಕು, ಈ ಆರ್ಡರ್ ಇದೆಯಲ್ಲ, ಈ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋದು ಋತ. ಆ ರಿಯಾಲಿಟಿನ ಕ್ಲಾರಿಟಿ ತಗೊಳ್ಳೋದು ಅದು ಸತ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ರುದ್ರ ಮಂತ್ರ. ಭದ್ರಂಚ ಮೇ ಶ್ರೇಯಶ್ಚ ಮೇ ವಸ್ಯಶ್ಚ ಮೇ ಯಶಶ್ಚ ಮೇ ಭಗಶ್ಚ ಮೇ ದ್ರವಿಣಂಚ ಮೇ. ವೇದಗಳಲ್ಲಿ ರುದ್ರ ಮಂತ್ರಕ್ಕೆ ಬಹಳ ಮಹತ್ವ ಇದೆ. ಬನ್ನಿ ಇವತ್ತು ರುದ್ರ ಮಂತ್ರದ ಬಗ್ಗೆ ಹೆಚ್ಚಾಗಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ನೀತಿ. ಸರ್, ಮೊದಲಿಗೆ ಶಿವರಾತ್ರಿ ಅಂದ್ರೆ ಏನು? ಬನ್ನಿ ಮೊದಲಿಗೆ ಆ ಶಿವನನ್ನ ಪ್ರಾರ್ಥನೆ ಮಾಡಿ ಮುಂದುವರಿಯೋಣ. ಓಂ ನಮಃ ಶಿವಾಯ. ಶಿವರಾತ್ರಿ ಅಂದ್ರೆ ಏನು ಅಂತ ಕೇಳಿದ್ರಿ. ಆಕ್ಚುಲಿ ನಾವು ನೋಡೋದಾದ್ರೆ ಎರಡು ತರ ಶಿವರಾತ್ರಿ ಇದೆ. ನಮಗೊಂದು ಗೊತ್ತು, ವರ್ಷಕ್ಕೊಂದ್ಸರಿ ನಮ್ಗೇನು ಶಿವರಾತ್ರಿ ಹಬ್ಬ ಅಂತ ಬರುತ್ತೆ. ಈ ಮಾಘ ಮಾಸದ ತ್ರಯೋದಶಿ ಅದು ಶಿವರಾತ್ರಿಯ ಹಬ್ಬ. ಅಂದ್ರೆ ಅಮಾವಾಸ್ಯಕ್ಕಿಂತ 2 ದಿನದ ಮುಂಚೆ ಬರೋದು ತ್ರಯೋದಶಿ. ನಮ್ಗೆ ಗೊತ್ತು, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಇದೆ. 15 ದಿನಕ್ಕೆ ಪಕ್ಷಗಳು ಚೇಂಜ್ ಆಗುತ್ತೆ. 13ನೇ ದಿನ ತ್ರಯೋದಶಿ. ಅದನ್ನ ನಾವು ಶಿವನ ದಿನ ಅಂತ ಹೇಳಬಹುದು. ಆಕ್ಚುಲಿ 2 ತರ ಇದೆ. ಒಂದು, ವರ್ಷಕ್ಕೊಂದು ಬರುವಂತಹ ಶಿವರಾತ್ರಿನ ನಾವು ಮಹಾಶಿವರಾತ್ರಿ ಅಂತೀವಿ. ಒಂದು ವರ್ಷದಲ್ಲಿ ನಮಗೆ ಗೊತ್ತು 12 ಮಾಸಗಳಿದೆ. ಮಂತ್ ಅನ್ನೋದನ್ನ ನಾವು ಇಂಗ್ಲಿಷಲ್ಲಿ ಹೇಳಿದ್ರೆ ಸಂಸ್ಕೃತದಲ್ಲಿ ಅದು ಮಾಸ ಅಂತ ಆಗುತ್ತೆ. ಸೊ 12 ಮಾಸಗಳಲ್ಲಿ ಪ್ರತಿ ಕೃಷ್ಣ ಪಕ್ಷದ ಏನು 13ನೇ ದಿನ ಬರುತ್ತೆ, ಅಂದ್ರೆ ತ್ರಯೋದಶಿ ಏನು ಬರುತ್ತೆ, ಅದನ್ನ ಮಾಸ ಶಿವರಾತ್ರಿ ಅಂತ ಕರೀತಾರೆ. ಅವತ್ತಿನ ದಿನ ವಿಶೇಷ ಈಶ್ವರನಿಗೆ. ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಶಿವಭಕ್ತರು ಕೂಡ ಅವತ್ತು ಈ ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿ ಅಂತ ಪ್ರದೋಷ ಕಾಲ, ಅಂದ್ರೆ ಸಾಯಂಕಾಲದ ಹೊತ್ತಲ್ಲಿ ರುದ್ರಾಭಿಷೇಕ ತುಂಬಾ ಅದ್ಭುತವಾಗಿ ನಡೆಯುತ್ತೆ ಎಲ್ಲ ದೇವಸ್ಥಾನಗಳಲ್ಲಿ. ಅದನ್ನ ನಾವು ಮಾಸ ಶಿವರಾತ್ರಿ ಅಂತೀವಿ. ಈ ಮಾಘ ಮಾಸದ ಕೃಷ್ಣ ಪಕ್ಷದ ಏನು ತ್ರಯೋದಶಿ ಬರುತ್ತೆ ಅದನ್ನ ನಾವು ಮಹಾಶಿವರಾತ್ರಿ ಅಂತ ಕರಿತೀವಿ. ಅವತ್ತು ತುಂಬಾ ವಿಶೇಷ ದಿನ ಶಿವನಿಗೆ. ಅಂದರೆ ನಮಗೆ ಏನಾದರೂ ಆಗಬೇಕು ಶಿವನಿಂದ ಅಂದರೆ ಅವತ್ತು ಪ್ರಾರ್ಥನೆ ಮಾಡಿದ್ರೆ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅದೆಲ್ಲ ಸಿಗುತ್ತೆ, ಅದು ಹಾನೆಸ್ಟ್ ಆಗಿ ಮಾಡಿದ್ರೆ. ಓಕೆ ಸರ್. ಸೊ ಇವಾಗ ನೀವು ನಮಗೆ ಶಿವರಾತ್ರಿ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಆದರೆ ಸರ್, ಈ ಶಿವರಾತ್ರಿಲಿ ನಾವು ಹೇಗೆ ಪೂಜೆ ಮಾಡಬೇಕು ಮತ್ತೆ ಯಾವ ಮಂತ್ರನ ಹೇಳಿದ್ರೆ ನಮಗೆ ಪೂಜೆಯ ಫಲ ಸಿಗುತ್ತೆ? ತುಂಬ ಒಳ್ಳೆ ಪ್ರಶ್ನೆ ಇದು. ಯಾಕೆಂದರೆ ಫಸ್ಟು ಪೂಜೆ ಮಾಡಬೇಕು ಅನ್ನೋದು ಮುಖ್ಯ. ಎಲ್ಲರೂ ಈ ಶಿವರಾತ್ರಿ ದಿವಸ ಶಿವನ ಪೂಜೆ ಮಾಡಲೇಬೇಕು. ಯಾಕೆ ಮಾಡಬೇಕು ಅಂದರೆ, ಮೊದಲು ನಮಗೆ ಬೇಕಾದಷ್ಟು ಸಮಸ್ಯೆಗಳಿದೆ ಲೈಫಲ್ಲಿ. ಒಬ್ಬೊಬ್ರದ್ದು ಒಂದೊಂದು ಥರ ಸಮಸ್ಯೆಗಳಿದೆ. ಅದನ್ನು ನಾವೇ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವ ಅಂದರೆ, ಹಾಗಾಗಿದ್ರೆ ಮಾಡ್ಕೊಂಡ್ಬಿಡ್ತಾ ಇದ್ವಿ ಇಷ್ಟೊತ್ತಿಗಾಗಲೇ. ನಮ್ಮ ಕೈಲೇ ಎಲ್ಲ ನಾವು ಏನು ಪ್ರಾಬ್ಲಮ್ ಅಂದರೂ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದಾದರೆ, ನಾವೀಗ ಆಲ್ರೆಡಿ ಯಾವ ಪ್ರಾಬ್ಲಮ್ಸು ಆ ಶಕ್ತಿ ಇದ್ರೆ ನಾವು ಯಾಕೆ ಪ್ರಾಬ್ಲಮ್ಸ್ ಇಟ್ಕೊಂಡಿರ್ತೀವಿ, ಎಲ್ಲ ಚೆನ್ನಾಗೇ ಇರ್ತಾ ಇದ್ವಿ. ಆದರೆ ನಮಗೆ ಸತ್ಯ ಗೊತ್ತು, ನಮ್ಗೆ ಎಲ್ಲರಿಗೂ ಎಲ್ಲ ಥರದ ಸಮಸ್ಯೆಗಳಿದೆ ಅಂತ. ಏನೇನು ಸಮಸ್ಯೆಗಳಿದೆ? ಒಂದು, ಮಕ್ಕಳ ವಿದ್ಯಾಭ್ಯಾಸ. ಎಷ್ಟೋ ಕಷ್ಟಪಡ್ತಿರ್ತಾರೆ, ಆ ಮಕ್ಕಳಿಗೆ ವಿದ್ಯೆನೇ ತಲೆಗೆ ಹತ್ತುತ್ತಾ ಇರಲ್ಲ.
ಸುಮ್ಮನೆ ಟೆನ್ಷನ್ ಇರುತ್ತೆ ಮನೆಯಲ್ಲಿ. ಆಮೇಲೆ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂದ್ರೆ ವಿವಾಹದ ಪ್ರಾಬ್ಲಮ್. ಇವತ್ತು ಮ್ಯಾರೇಜ್ ಆಗೋದ್ ಕಷ್ಟ, ಆದ್ಮೇಲೆ ಡೈವೋರ್ಸ್ ಆಗದೆ ಇರಲಿ ಅನ್ನೋದನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಒಂದು ಸರಿಯಾದ ವಧು ವರ ಸಿಕ್ಲಿ ನಮ್ಮ ಮಕ್ಕಳಿಗೆ, ಸೆಟ್ಲ್ ಆಗ್ಲಿ ಲೈಫಲ್ಲಿ, ಅದೊಂದು ಸಮಸ್ಯೆ. ಆಮೇಲೆ ಆರೋಗ್ಯದ ಸಮಸ್ಯೆ ಬಹಳಷ್ಟು ಜನಕ್ಕೆ, ಈ ಒಂದು ಹೆಲ್ತ್ ಸಮಸ್ಯೆಗಳು, ಅದು ವಯಸ್ಸಾದವರು ಅಂತೇನಿಲ್ಲ, ಪ್ರತಿಯೊಬ್ಬರಿಗೂ ಇವತ್ತಿನ ಒಂದು ಏನು ಪೊಲ್ಯೂಷನ್ ಲೈಫ್ ಸ್ಟೈಲ್ ಅಲ್ಲಿ ಹೆಲ್ತ್ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿದ್ರೆ ಹೇಗೆ ನಾವು ಪರಿಹಾರ ಮಾಡ್ಕೋಬೇಕು? ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಮೆಡಿಸಿನ್ ಕೊಡ್ತಾರೆ, ಕೆಲಸ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ, ಅಂದ್ರೆ ಆರೋಗ್ಯ ಆಗಿ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ದೇವ್ರ ಹತ್ರ ಹೋದ್ರೆ, ಈ ದೇವತಾ ಶಕ್ತಿಗಳ ಹತ್ರ ಹೋದ್ರೆ, ಅದಕ್ಕೆ ಆ ಎಲ್ಲ ಆರೋಗ್ಯವನ್ನ, ನಮ್ದು ಏನೇನು ಸಮಸ್ಯೆಗಳಿದೆ ಅದನ್ನ ಪರಿಹರಿಸುವಂತ ಶಕ್ತಿ ಆ ದೇವತಾ ಶಕ್ತಿಗಳಿಗಿದೆ. ಒಂದು ಆರೋಗ್ಯದ ಸಮಸ್ಯೆ. ಮತ್ತೆ ಇನ್ನೇನಿರುತ್ತೆ, ತುಂಬಾ ಎಲ್ಲಾರ್ಗು ಇರುವಂತದ್ದು ದುಡ್ಡಿನ ಸಮಸ್ಯೆ. ಯಾರನ್ನೇ ನೀವು ಮಾತಾಡ್ಸಿದ್ರು, ಸರ್ ಏನಾದ್ರೂ ಮಾಡಿ ದುಡ್ಡು ಬಂದ್ಬಿಟ್ರೆ, ಯಾವ್ದಾದ್ರೆ ಪೂಜೆ ಗೀಜೆ ಇದೆಯಾ, ಮಂತ್ರ ಇದೆಯಾ, ಬೇಕಾದ್ರೆ ಒಂದು 10,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದು ಪೂಜೆ ಮಾಡ್ಬಿಡ್ತೀನಿ, ಒಂದು 10 ಕೋಟಿ ಬಂದ್ಬಿಡ್ಬೇಕು ನನಗೆ. ಸೊ ಆ ಹಣಕಾಸಿನ ಸಮಸ್ಯೆ, ಅದಕ್ಕೆ ನೀವು ದೇವ್ರ ಪೂಜೆ ಮಾಡಬೇಕು. ಸ್ಪೆಷಲಿ ಶಿವರಾತ್ರಿ ದಿವಸ ಈಶ್ವರನ ಪೂಜೆ ಮಾಡಿದ್ರೆ, ಯಾರಿಗೆ ಸಂಪತ್ತು ಬೇಕು, ಸಮಸ್ಯೆಗಳಿದೆ, ಅದಕ್ಕೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಆರ್ಥಿಕ ಸಮಸ್ಯೆಗಳಿಗೋಸ್ಕರ ಶಿವನ ಪೂಜೆ ಮಾಡಬೇಕು. ಅದರ ಜೊತೆಗೆ ಬಹಳಷ್ಟು ಜನಕ್ಕೆ ಅಷ್ಟೇ ಅಲ್ಲ, ದುಡ್ಡೇನೋ ಇರುತ್ತೆ, ಬೇಕಾದಷ್ಟು ಪ್ರಾಪರ್ಟಿಗಳಿರುತ್ತೆ, ಆದರೆ ತುಂಬ ಕೋರ್ಟ್ ಕೇಸಸ್ಗಳಿರುತ್ತೆ. ಬರೀ ಒದ್ದಾಡ್ತಾನೆ ಇರ್ತಾರೆ. ಅವ್ರಿಗೆ ಇವತ್ತು ಈ ಕೋರ್ಟ್ಗೆ ಹೋಗಬೇಕು, ನಾಳೆ ಇನ್ಕಮ್ ಟ್ಯಾಕ್ಸ್ ಒಂದು ನೋಟಿಸ್ ಬಂದಿರುತ್ತೆ. ಸೊ ಜಾಸ್ತಿ ದುಡ್ಡಿರೋರ್ಗೂ ಕೂಡ ಸಮಸ್ಯೆಗಳಂತೂ ಇದ್ದೇ ಇದೆ. ಸೊ ಈ ಆಸ್ತಿ ವಿವಾದ, ಮತ್ತೆ ಮಕ್ಕಳಲ್ಲಿ, ಹೆಂಡತಿರಲ್ಲಿ, ಅಣ್ಣ ತಮ್ಮಂದ್ರಲ್ಲಿ, ತಂದೆ ಮಕ್ಕಳಲ್ಲಿ ಈ ಆಸ್ತಿ ಕುರಿತಾದಂತಹ ತುಂಬಾ ವೈಮನಸ್ಯಗಳಿರುತ್ತೆ, ನೆಮ್ಮದಿ ಇಲ್ಲ. ಆಮೇಲೆ ವಿವಾಹದಲ್ಲಿ ಈಗ ಗಂಡ ಹೆಂಡತಿ ಇರ್ತಾರೆ, ತುಂಬಾ ಜಗಳ ಟೆನ್ಷನ್ಗಳಾಗ್ತಾ ಇರುತ್ತೆ. ಇಬ್ರು ಲವ್ ಮ್ಯಾರೇಜೇ ಮಾಡಿರ್ತಾರೆ, ಒಬ್ರಿಗೊಬ್ರು ಇಷ್ಟಪಟ್ಟೆ ಆದ್ರೂ ಕಿತ್ತಾಡ್ತಾ ಇರ್ತಾರೆ. ಪ್ರತಿ ದಿನ ಇವ್ರು ಹೇಳಿದ್ದು ಅವ್ರಿಗಾಗಲ್ಲ. ಈ ಸಾಮರಸ್ಯ ಬರಬೇಕು ಅಂದ್ರೆ, ಇದೆಲ್ಲ ಸಮಸ್ಯೆಗಳಿಗೆ ನಿಮ್ಗೆ ಇದನ್ನ ಹೋಗಿಸ್ಕೋಬೇಕು ಅಂದ್ರೆ, ಶಿವರಾತ್ರಿ ದಿನ ಈಶ್ವರನ ಪೂಜೆ ಮಾಡಿದ್ರೆ ಅದು ಖಂಡಿತ ಹೋಗುತ್ತೆ. ಇನ್ನು ನೀವು ಕೇಳಿದ್ರಿ ಹೇಗೆ ಪೂಜೆ ಮಾಡಬೇಕು. ಸೊ ತುಂಬಾ ಮುಖ್ಯ ಇದು, ಹೇಗೆ ಪೂಜೆ ಮಾಡಬೇಕು ಅಂತ. ಏನಂದ್ರೆ ನಾವೇನ್ ಮಾಡ್ತೀವಿ, ಶಿವರಾತ್ರಿ ದಿವಸ ಒಂದು ಯಾವ್ದಾದ್ರು ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ, ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಹಿಂಗ್ ನಮಸ್ಕಾರ ಹಿಂಗ್ ಅನ್ಕೊಂಡ್ಬಿಟ್ಟು ಬಂದ್ಬಿಡ್ತೀವಿ, ದೇವರೇ ಕಾಪಾಡಪ್ಪ ಅಂತ. ಅಷ್ಟೇ ಹಿಂಗ್ ಅನ್ಕೊಂಡ್ ಬಂದ್ರೆ ಅಷ್ಟೇ ಆಗುತ್ತೆ. ನಮ್ಮ ಸಮಸ್ಯೆ ಕಡಿಮೆ ಇಲ್ಲ, ನಮ್ಮ ಸಮಸ್ಯೆ ಬೆಟ್ಟದಷ್ಟಿದೆ. ಯಾವುದರಿಂದ ಪೂಜೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ. ನಮಗೆ ಬೇಕಾದಷ್ಟು ಸ್ತೋತ್ರಗಳಿದೆ. ಕೆಲವರು ಹಾಡು ಹೇಳ್ಕೊಳ್ತಾರೆ ಈಶ್ವರಂದು, ಯಾವುದೋ ಒಂದು ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಬರೀ ಅದನ್ನೇ ರಿಪೀಟ್ ಮಾಡುವಂತದ್ದಾಗ್ಲಿ, ಯಾವುದನ್ನು ಬೇಕಾದ್ರೂ ಮಾಡಬಹುದು. ಆದ್ರೆ ಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಅದು ಮುಖ್ಯ ನಮಗೆ. ಯಾಕಂದ್ರೆ ಸಮಸ್ಯೆಗೆ ಪರಿಹಾರ ಒಬ್ರು ಎಕ್ಸ್ಪರ್ಟ್ ಹೇಳಿದಾಗ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಯಾವ ಮಂತ್ರದಿಂದ ಯಾವ ತರ ನಾವು ಪೂಜೆ ಮಾಡಬೇಕು ಅಂದ್ರೆ, ಎಲ್ಲಾ ನಮ್ಮ ಸೋರ್ಸಸ್ ಪೂಜೆ ಮಾಡೋದಾಗ್ಲಿ, ಆ ದೇವತಾ ಶಕ್ತಿಗಳ ಬಗ್ಗೆ, ಆ ದೇವತೆಗಳ ಬಗ್ಗೆ, ಆ ಪರಮಾತ್ಮನ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ, ಇರುವಂತಹ ಅಥೆಂಟಿಕ್ ಸೋರ್ಸ್ ಅಂದ್ರೆ ಅದು ವೇದಗಳು. ವೇದಗಳನ್ನ ನಾವು ಪ್ರೈಮರಿ ಸೋರ್ಸ್ ಅಂತ ಕರಿತೀವಿ ನಾವು. ಯಾವುದೇ ದೇವತಾ ಶಕ್ತಿಗೆ ನೀವು ಪೂಜೆ ಮಾಡಬೇಕು ಅಂದ್ರೆ, ವೇದ ಮಂತ್ರಗಳಿಗಿರುವಷ್ಟು ಪವರ್. ನಾವೇನ್ ಅನ್ಕೋತೀವಿ, ವೇದ ಮಂತ್ರ ಅಂದ್ರೆ ಏನೋ ಪೂಜೆ ಮಾಡುವಾಗ, ಮಂಗಳಾರತಿ ಮಾಡುವಾಗ ಸುಮ್ಮನೆ ಇರಕ್ಕಾಗಲ್ವಲ್ಲ, ಏನೋ ಒಂದು ಹೇಳ್ಬೇಕಲ್ಲ, ಅದಕ್ಕೆ ಒಂದು ಮಂತ್ರ ಹೇಳ್ತಾರೆ, ನೀನೇ ದೇ ಗ್ರೇಟು. ಹಾಗಲ್ಲ, ಅದು ಆ ಮಂತ್ರಗಳಿಗೆ ಒಂದು ಮ್ಯಾನಿಫೆಸ್ಟ್ ಮಾಡುವಂತಹ ಪವರ್ ಇದೆ. ಮಂತ್ರಗಳು ಹೊರಗಡೆ ಹೇಳೋದಲ್ಲ, ಆ ಹೊರಗಡೆ ಹೇಳೋ ಮಂತ್ರ ನಾವು ಅದನ್ನ ಏನ್ ಕೇಳ್ತಾ ಇದೀವಿ ಅದಕ್ಕಿರೋ ಪವರ್ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ವೇದ ಮಂತ್ರಗಳಲ್ಲೇ ಹೇಳ್ತಾರೆ, ಲೋಕಕೃತ ಅಂತಾರೆ. ಋಷಿಗಳಿಗೆ ವೇದ ಮಂತ್ರಗಳು ಋಷಿಗಳಿಂದ ಬಂದಿದ್ದು, ಅದು ಯಾರು ಬರ್ದಿದ್ದಲ್ಲ. ಹಾಗಾಗಿ ಅದಕ್ಕೆ ತುಂಬಾ ಪವರ್. ಯಾಕೆ ಪವರ್ ಅಂದ್ರೆ, ಇಡೀ ಪ್ರಪಂಚ ಸೃಷ್ಟಿಯಾಗಿದ್ದೇ ಮಂತ್ರಗಳಿಂದ. ಮೊದಲ ಬಂದಿದ್ದು ವೇದ ಮಂತ್ರಗಳು, ಅದರಿಂದ ಬಂದಿದ್ದು ಮಾತು, ಅದರಿಂದ ಬಂದಿದ್ದು ಎಲ್ಲ ಆ ವೈಬ್ರೇಷನ್ಸ್ ಇಂದ, ಏನು ವೇದ ಮಂತ್ರಗಳ ವೈಬ್ರೇಷನ್ಸ್ ಏನಿದೆ, ಆ ಎನರ್ಜಿ ಏನಿದೆ, ಆ ಕಾನ್ಶಿಯಸ್ನೆಸ್ ಇಂದ ಇಡೀ ಪ್ರಪಂಚ ವಿಸ್ತಾರ ಆಗಿದೆ. ಒಂದು ಸಣ್ಣ ಪಾಯಿಂಟ್ ಇಂದ ಇಷ್ಟು ದೊಡ್ಡ ಬ್ರಹ್ಮಾಂಡ ಆಗಿರೋದು ವೇದ ಮಂತ್ರಗಳಿಂದ. ಹಾಗಾಗಿ ಆ ವೇದ ಮಂತ್ರಗಳಿಗೆ ಎಷ್ಟು ಪವರ್ ಇದೆ ಅಂದ್ರೆ, ಆ ದೇವತಾ ಶಕ್ತಿಗಳನ್ನ ಅದಕ್ಕೆ ಇರುವಂತಹ ಮಂತ್ರಗಳಿಂದ ಆವಾಹನೆ ಮಾಡಿದ್ರೆ, ಆವಾಹನೆ ಮಾಡಿ ಅದನ್ನು ಸರಿಯಾಗಿ ತಿಳ್ಕೊಂಡು ಅವರಿಗೆ ಉಪಚಾರಗಳನ್ನು ಮಾಡಿದ್ರೆ, ನಮಗೆ ಈ ಸಮಸ್ಯೆ ಇದೆ, ಇದನ್ನ ಪರಿಹರಿಸಿ ಅಂತ ಸರಿಯಾದ ರೀತಿನಲ್ಲಿ ಮಂತ್ರೋಕ್ತವಾಗಿ ಅದನ್ನ ಹೇಳಿ ಉಚ್ಚಾರಣೆ ಮಾಡಿಸೋರಿಂದ ಮಾಡಿಸಿ ಅದನ್ನ ಪೂಜೆ ಮಾಡಿದಾಗ ಏನಾಗುತ್ತೆ, ಅದು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ವೇದ ಮಂತ್ರಗಳು ತುಂಬ, ಇಡೀ ವೇದ ಮಂತ್ರಗಳಲ್ಲಿ ಸಾಮಾನ್ಯವಾಗಿ ಯಾರಾದರೂ ವೇದ ಮಂತ್ರ ಅಂತಂದ್ರೆ ತುಂಬಾ ಪಾಪ್ಯುಲರ್ ಯಾವುದು ಅಂದ್ರೆ, ಒಂದು ಪುರುಷ ಸೂಕ್ತ, ಶ್ರೀ ಸೂಕ್ತ.
ಅದು ಬಿಟ್ಟರೆ ತುಂಬ ಪವರ್ಫುಲ್ ಆದಂತಹ ಎಲ್ಲರೂ ಕೇಳುವಂತಹ ಮಂತ್ರ ರುದ್ರ ಪ್ರಶ್ನ ಅಂತ ಹೇಳ್ತೀವಿ. ರುದ್ರ ಚಮಕ ನಮಕ, ರುದ್ರ ನಮಕ ಚಮಕ ಅಂತ ಹೇಳ್ತೀವಿ. ಇದು ತುಂಬಾ ಫೇಮಸ್. ಇದು ಅಂದ್ರೆ ಸಾಮಾನ್ಯವಾಗಿ ಯಾರೇ ವೇದ ಮಂತ್ರಗಳು ಹೇಳಿದ್ರು ರುದ್ರ ಅಂತಾನೆ ಅದ್ರ ಹೆಸರು, ಶತರುದ್ರೀಯ ಅಂತ ಇದೆ. ಸೊ ಪುರುಷ ಸೂಕ್ತ ಶ್ರೀ ಸೂಕ್ತ ಬಿಟ್ರೆ ನಿಮ್ಗೆ ತುಂಬಾ ಪಾಪ್ಯುಲರ್ ಇರೋದೇ ರುದ್ರ ಮಂತ್ರಗಳು ವೇದಗಳಲ್ಲಿ. ಸೊ ಇದು ಕೃಷ್ಣ ಯಜುರ್ವೇದ ಅಂತ ಬೇಕಾದಷ್ಟು ಯಜುರ್ವೇದ ಮಂತ್ರಗಳಿದೆ. ಕೃಷ್ಣ ಯಜುರ್ವೇದ ಅನ್ನೋದು ಅದರದ್ದು ಸಂಹಿತೆ. ಅದರಲ್ಲಿ 4ನೇ ಕಾಂಡ. ಕಾಂಡ ಅಂದ್ರೆ ನಾವೇನೀಗ ಒಂದು ಪುಸ್ತಕ ತೆಗೆದ್ರೆ ಅದರದೊಂದು 3-4 ಡಿವಿಷನ್ಸ್ ಮಾಡಿರ್ತಾರೆ. ಆ ಡಿವಿಷನ್ಸ್ ಅಲ್ಲಿ ಒಂದೊಂದು ಚಾಪ್ಟರ್ ಇರುತ್ತೆ. ಚಾಪ್ಟರ್ ಅಲ್ಲಿ ಸೆಕ್ಷನ್ಸ್ ಸಬ್ ಸೆಕ್ಷನ್ಸ್ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ನಿಮ್ಗೆ ಎಲ್ಲಿದೆ ಪಾಯಿಂಟ್ ಅಂದ್ರೆ 3rd ಚಾಪ್ಟರ್ 2nd ಸೆಕ್ಷನ್ ಪಾಯಿಂಟ್ 1A ಅಂತೀವಿ ನಾವು. ಈಗ ಲೀಗಲ್ ಡಾಕ್ಯುಮೆಂಟ್ ಅಲ್ಲಿ ಕೂಡ ಹಂಗೆ ಹೇಳ್ತೀವಲ್ವಾ, ಆ ತರ ಇಲ್ಲೂ ಏನಾಗಿರುತ್ತೆ ವೇದ ಮಂತ್ರಗಳಲ್ಲಿ 4ನೇ ಕಾಂಡ. ಆ 4ನೇ ಕಾಂಡಗಳಲ್ಲಿ 7 ಅದಕ್ಕೆ ಇದನ್ನ ನಾನು ಒಂದು ಚಿತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಸುಲಭ ಆಗುತ್ತೆ. ಇದನ್ನ ನಾವು ನಾನು ರುದ್ರ ಮಂತ್ರಗಳ ಬಗ್ಗೆ ಹೇಳಿದೆ. ಇವಾಗ ನೀವು ನೋಡ್ಬೋದು, ಇದು ಕೃಷ್ಣ ಯಜುರ್ವೇದದಲ್ಲಿರುವಂತಹ ರುದ್ರ ಪ್ರಶ್ನ ಅಂತ ಕರಿತೀವಿ. ಆ ಸಂಹಿತ ಅದು. ಆ ಸಂಹಿತದಲ್ಲಿ ನೀವು ನೋಡೋದು 4.1, 4.2, 4.3 ಅಂತಿದೆ. ಆ 0.1, 0.2, 0.3, 0.4 ಇದೆಲ್ಲ ಏನಿದೆ, ಇದೆಲ್ಲ 7 ಬ್ರಾಂಚಸ್ಗಳು. 4ನೇ ಕಾಂಡ. ಆ 4ನೇ ಕಾಂಡದಲ್ಲಿ ಪ್ರಪಾಠಕ ಅಂತ ಅದಕ್ಕೆ ಹೇಳ್ತಾರೆ ವೇದ ಮಂತ್ರಗಳಲ್ಲಿ. ಒಂದೊಂದರಲ್ಲಿ ಒಂದೊಂದು ಅಧ್ಯಾಯ ಇರುತ್ತೆ, ಆ ಥರ ಇರುತ್ತೆ. ಇದರಲ್ಲಿ ನಾವು ಕೃಷ್ಣ ಯಜುರ್ವೇದದ ತೈತ್ತಿರೀಯ ಸಂಹಿತದ 4ನೇ ಕಾಂಡದಲ್ಲಿ 7 ಪ್ರಪಾಠಗಳಿದೆ. ಅಂದ್ರೆ 7 ಬ್ರಾಂಚಸ್ ಇದೆ. 1ನೇದು, 2ನೇದು, 3ನೇದು, 4ನೇದು, 5ನೇದು, 6ನೇದು, 7ನೇದು. ಈ 7 ಏನು ಬ್ರಾಂಚಸ್ ಇದೆ, ಈ 7 ಬ್ರಾಂಚಸ್ ಅಲ್ಲಿ ಇರುವಂತಹದ್ದೇ ರುದ್ರ ಪ್ರಶ್ನ ಅಥವಾ ರುದ್ರ ಮಂತ್ರಗಳು ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಜನ ರುದ್ರ ಮಂತ್ರ ಅಂದ್ರೆ ಯಾವ್ದನ್ನ ಹೇಳ್ತಾರೆ ಅಂದ್ರೆ ನ್ಯಾಸ ಅಂತ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಮಂತ್ರಗಳು ಹೇಳ್ತಾರೆ. ಆಮೇಲೆ ನಮಕ ಅಂತ ಈಗ 4.5 ಅಲ್ಲಿ ನೀವು ನೋಡಿದ್ರೆ ಈ 4.5 ಏನಿದೆ ಇದು ನಮಕ ಅಂತ ಕರಿತೀವಿ ಇದಕ್ಕೆ. ಇದರಲ್ಲಿ ಒಂದೊಂದು ಪಾರ್ಟಲ್ಲಿ ಒಂದೊಂದು ಬ್ರಾಂಚಲ್ಲೂ ಅದಕ್ಕೇನು ಪ್ರಪಾಠಕ ಅಂತೀವಿ, ಅದರಲ್ಲಿ ಅನುವಾಕ ಅಂತ ಇರುತ್ತೆ. ಒಂದು ಅನುವಾಕದಲ್ಲಿ ಒಂದು 4-5 ಮಂತ್ರಗಳು ವರ್ಸಸ್ಗಳು ಇರುತ್ತೆ. ಸೊ ಅದು ಮತ್ತೆ ಗ್ರೂಪ್ ಆಗಿರುವಂಥದ್ದು. ಆ ಒಂದೊಂದು ಅನುವಾಕ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಈಗ ಈಶ್ವರನ ಬಗ್ಗೆ ನಾವು ಮಾತಾಡ್ತಾ ಇದ್ರೆ, ನಾವು ನಮಸ್ಕಾರ ಮಾಡ್ತಾ ಇದ್ರೆ ಯಾವ ವಿಷಯದ ಬಗ್ಗೆ ನಾವು ಕೇಳ್ತಾ ಇದೀವಿ, ಯಾವುದಕ್ಕೆ ನಮಸ್ಕಾರ ಮಾಡ್ತಾ ಇದೀವಿ, ಅವನ ಯಾವ ರೂಪಗಳಿಗೆ ನಮಸ್ಕಾರ ಮಾಡ್ತಿದ್ವಿ, ಯಾವ ಕ್ರಿಯೆಗಳಿಗೆ ನಮಸ್ಕಾರ ಮಾಡ್ತಿದ್ವಿ, ಇದೆಲ್ಲ ಹೇಳುವಂಥದ್ದು ಅನುವಾಕ ಅಂತ ಕರಿತೀವಿ. ಆ ಅನುವಾಕಗಳು 11 ಅನುವಾಕ ಇದೆ ನಮಕದಲ್ಲಿ. ಅದೇ ತರ ಚಮಕ ಅಂತ, ಚಮಕದಲ್ಲಿ 11 ಅನುವಾಕಗಳಿದೆ. ಸಾಮಾನ್ಯವಾಗಿ ಮೂಲಭೂತವಾಗಿ ಎಲ್ಲರೂ ಯಾರು ಪಾರಾಯಣ ಮಾಡ್ತಾರೆ ಈ ಶಿವನ ಪೂಜೆ ಮಾಡುವಾಗ ಇದನ್ನ ತುಂಬಾ ಫೇಮಸ್ ಇದು ರುದ್ರ ಅಂತ ಹೇಳಿ. ಸಾಮಾನ್ಯ ಕೆಲವರು ತಮ್ಮ ಮನೆಯಲ್ಲೇ ಅವರೇ ಅಭಿಷೇಕ ಮಾಡ್ತಾ, ಮನೆಯಲ್ಲಿ ಏನು ಈಶ್ವರನ ಪ್ರತಿಮೆ ಇರುತ್ತೆ ಅಥವಾ ಲಿಂಗ ಸ್ವರೂಪದಲ್ಲಿರುತ್ತೆ, ಅದಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡುವಾಗ ಈ ನಮಕ ಚಮಕಗಳನ್ನ ಹೇಳ್ಕೊಂಡು ಅಭಿಷೇಕ ಮಾಡ್ತಾರೆ. ಕೆಲವು ಕಡೆ ಬಹಳಷ್ಟು ಜನ ಸೇರಿದಾಗ ಒಂದು 15-20 ಜನ ಒಂದೇ ಮನೆಯಲ್ಲಿ ಸೇರಿ ಈ ಸಂಡೇಸು ಒನ್ಸ್ ಇನ್ 3 months, ಒನ್ಸ್ ಇನ್ 6 months ಈ ಒಂದು ಮಾಸ ಶಿವರಾತ್ರಿ ಇರೋ ಸಮಯದಲ್ಲಿ ಅಥವಾ ಮಹಾಶಿವರಾತ್ರಿ ಇರೋ ಸಮಯದಲ್ಲಿ ಒಂದು 20-30 ಜನ ಸೇರ್ಕೊಂಡು ಒಟ್ಟಿಗೆ ರುದ್ರ ಅಂತ, ಅದು ಶತರುದ್ರೀಯ ಅಂತ ಇದರ ಪಾರಾಯಣ ಗ್ರೂಪ್ ಅಲ್ಲಿ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಚಾಲ್ತಿಯಲ್ಲಿ ಇರುವಂತಹ ಒಂದು ಪರಂಪರೆ. ಸೊ ಈ ನಮಕ ಚಮಕ ಬಹಳಷ್ಟು ಜನ ಮಾಡಿದ್ರು ತುಂಬಾ ಜನಕ್ಕೆ ಇದರ ಅರ್ಥ ಅನುಸಂಧಾನ ಗೊತ್ತಿರಲ್ಲ. ಸೊ ನಾವಿವತ್ತು ಏನು ಅಡ್ರೆಸ್ ಮಾಡೋಣ ಅಂದ್ರೆ ಈ 7 ಏನಿದೆ ಅಂತ. ಈ 7 ಕಾಂಡಗಳಲ್ಲಿ ಸಾಮಾನ್ಯವಾಗಿ ನಾವು 4.5 ನಮಕ ಮತ್ತೆ 4.7 ಚಮಕ ಇದಿಷ್ಟನ್ನೇ ಮಾತ್ರ ಹೆಚ್ಚು ಪಾರಾಯಣ ಮಾಡುವಂಥದ್ದು. ಆದರೆ ಇದಕ್ಕೆ ಒಂದು ಡೀಟೇಲ್ಡ್ ಸೈಕಲ್ ಇದೆ. ನಾವಿದ್ ನೋಡಿದ್ರೆ ನೀವು ಇದ್ರದ್ದೊಂದು ಫ್ಲೋ ಚಾರ್ಟ್ ತರ ಇದೆ, ಒಂದಕ್ಕೊಂದಕ್ಕೆ ಕನೆಕ್ಷನ್ ಇದೆ. ಸೊ ಇದರಲ್ಲಿ ಏನಿದೆ ಅನ್ನೋದು ತುಂಬಾ ಮುಖ್ಯ. ಸರ್, ನೀವು ಈ ಫ್ಲೋ ಚಾರ್ಟ್ ಬಗ್ಗೆ ಹೇಳಿದ್ದೀರಾ, ಇದ್ರ ಸಿಗ್ನಿಫಿಕೆನ್ಸ್ ಏನಿದೆ? ಇದು ನೀವು ನಮಕ ಚಮಕ ಅಂತೆಲ್ಲ ಹೇಳಿದ್ರೆ, ಈ ಫುಲ್ ಫ್ಲೋ ಚಾರ್ಟ್ ಅಲ್ಲಿ ಇದ್ರ ಮಹತ್ವ ಏನಿದೆ ಸರ್? ಸೊ ಇವಾಗ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ನಾವು ಮಂತ್ರ ಅಂದ್ರೆ ಏನ್ ಹೇಳ್ತೀವಿ, ಹೊರಗಡೆ ಮಾಡುವಂತಹ ಪೂಜೆ ಅಂತ. ಸೊ ಅದು ಆಕ್ಚುಲಿ LKG UKG ವರೆಗೆ ಅಷ್ಟೇನೆ. ಸಾಮಾನ್ಯವಾಗಿ ನಾವು ಯಾವುದೇ ಪೂಜೆ ಮಾಡಿದ್ರು ಎದುರುಗಡೆ ಒಂದು ಮೂರ್ತಿ ಇಟ್ಕೋತೀವಿ, ಅಥವಾ ಅದೊಂದು ಲಿಂಗ ಸ್ವರೂಪ ಈಶ್ವರಂದಾದ್ರೆ ಲಿಂಗ ಸ್ವರೂಪದಲ್ಲಿರುತ್ತೆ. ಕೃಷ್ಣ ಆದ್ರೆ ಕೃಷ್ಣ ಕೊಳಲುತ್ತಾ ಇರೋದೊಂದು ಕೃಷ್ಣಂದು ಮೂರ್ತಿ ಇಟ್ಕೋತೀವಿ, ನರಸಿಂಹಂದ್ ಇಟ್ಕೊಳ್ತೀವಿ, ರಾಮಂದ್ ಇಟ್ಕೋತೀವಿ, ಮೂರ್ತಿ ಪೂಜೆ ಮಾಡ್ತೀವಿ ನಾವು. ಆದ್ರೆ ಮೂರ್ತಿ ಪೂಜೆ ಯಾರಿಗೆ ಅಂದ್ರೆ ಅದು
ಇನ್ನು ಯಂಗ್ಸ್ಟರ್ಸ್ಗೆ ಅಂದ್ರೆ ಇನ್ನು ಅದು ಏನು ಅಂತ ಗೊತ್ತಿಲ್ಲ, ದೇವರ ಸ್ವರೂಪ ಗೊತ್ತಿಲ್ಲದೆ ಇರೋರ್ಗೆ ಅಷ್ಟೇ. ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ನಾವು ಆ ಹೊರಗಿನ ಪೂಜೆ ಅಲ್ಲ, ಒಳಗಿನ ಪೂಜೆ ಮಾಡಬೇಕು. ಅದು ನಮ್ಮ ಅಂತರ್ಯಜ್ಞ ಆಗಬೇಕು. ಯಜ್ಞ ಅಂದ್ರೆ ಪೂಜೆ, ಬೇಸಿಕಲಿ ಯಜ್ಞ ಅಂದ್ರೆ ನಾವೀಗ ಪ್ರಾಣ ಯಜ್ಞ ಅಂತ ನಾವು ಮಾಡ್ತೀವಿ, ಅಂದ್ರೆ ಪ್ರಾಣನ ಪೂಜೆ, ಉಸಿರಿನ ಪೂಜೆ ಅಂತ. ಹಾಗೆ ಯಜ್ಞ ಅಂದ್ರೆ ಪೂಜೆ ಅಂತ. ಇದು ಬಹಳಷ್ಟು ಜನ ಏನ್ ಮಾಡ್ತಾರೆ, ಈಗ ವೇದಗಳಿಗೆ ಭಾಷ್ಯ ಬರೆದಂತಹ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅದರ ಅರ್ಥ ಬರೆದಿದ್ದಾರೆ. ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ, ಈಗ ನೀವು 4.1 ಓಪನ್ ಮಾಡಿದ್ರೆ ಅದೊಂದು ಅಗ್ನಿಕುಂಡ ಹೇಗ್ ಮಾಡಬೇಕು, ಅದನ್ನ ಯಾವ ತರ ನೀವು ಇಟ್ಟಿಗೆಗಳನ್ನ ಇಡಬೇಕು, ಅದರಲ್ಲಿ ಏನು ಹೋಮಕ್ಕೆ ಏನು ಹಾಕಬೇಕು, ಅದರದೆಲ್ಲ ಎಕ್ಸ್ಪ್ಲನೇಷನ್ ಇದೆ. ಸೊ ಬಹಳ ಜನ ಏನ್ ಅನ್ಕೊಳ್ತಾರೆ, ಇದೇನೋ ಹೊರಗಡೆ ಮಾಡೋ ಕರ್ಮಕಾಂಡ, ಇದನ್ನ ಹೆಂಗ್ ಹತ್ಸೋದು, ಈ ಅಗ್ನಿನ ಹೆಂಗ್ ತಗೊಂಡ್ ಬರ್ಬೇಕಾದ್ರೆ ನೀವು ಯಾವ ತರ ಬಟ್ಟೆ ಹಾಕೊಂಡಿರ್ಬೇಕು ಅಂದ್ರೆ ಡೀಟೇಲ್ ಆಗಿ ಇದರದೆಲ್ಲ ಆ ಮಂತ್ರಗಳಲ್ಲಿ ಬರುತ್ತೆ. ಆದ್ರೆ ಅದೇ ಅರ್ಥ ಅಲ್ಲ, ಇದರ ಹಿಂದೆ ಇರುವಂತಹ ಮಾನಸಿಕವಾದ ಸೈಕಲಾಜಿಕಲ್ ಮೀನಿಂಗ್ ಇದೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮ್ಗೆ ಇವತ್ತು ಬೇಕಾಗಿರೋದು ಅನುಸಂಧಾನಕ್ಕೆ ಬೇಕಾಗಿ ನಾವು ಮೂವ್ ಆಗ್ಬೇಕು. ಈ ಅಂತರ್ಯಜ್ಞ ಹೇಗೆ ಅನ್ನೋದೇ ನಮ್ಮ ಇವತ್ತಿನ ಮುಖ್ಯವಾದ ವಿಷಯ. ಯಾಕಂದ್ರೆ ನಾವು ಈ ರುದ್ರ ಮಂತ್ರ ಹೇಳಿದಾಗ ನಾನು ಹೇಳಿದೆ, ಏನ್ ಸಮಸ್ಯೆ ಇದೆ ಅದು ಹೋಗ್ಬೇಕು ಅಂದ್ರೆ ನಮ್ಗೆ ಅದನ್ನ ಅರ್ಥೈಸಿಕೊಂಡು ಅದನ್ನ ನಾವು ಜ್ಞಾಪಿಸ್ಕೊಂಡು, ನಾವು ಹೇಳೋ ಭಾಷೆ ನಮಗೆ ಅರ್ಥ ಆಗದೆ ಇದ್ರೆ ಏನ್ ಹೇಳ್ತಿದೀವಿ ಅಂತಾನೆ ಗೊತ್ತಿರಲ್ಲ. ಹಾಗಾಗಿ ನಮ್ಗೆ ಅದು ಅರ್ಥ ಆದಾಗ ನಮ್ಗೆ ಎಮೋಷನ್ಸ್ ಬರುತ್ತೆ. ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್. ನಾವು ಮಂತ್ರಗಳು ಹೇಳಿದಾಗ ಅರ್ಥ ಇಲ್ಲದಿದ್ರೆ ನಮ್ಗೆ ಎಮೋಷನ್ಸೇ ಬರಲ್ಲ. ಸುಮ್ನೆ ಶಿವಾಯ 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 ಅಂತ ಇದ್ರೆ ಬರಲ್ಲ. ಅಲ್ಲಿ ಏನು ಅನ್ನೋದ್ರದ್ದು ಅರ್ಥ ಚಿಂತನೆ ಬರಬೇಕು. ಇವತ್ತು ಈ ರುದ್ರ ಮಂತ್ರದಲ್ಲಿ ಏನಿದೆ ಅಂತ ನೋಡೋಣ. ಈ 4 ಏನು ಇದಿದೆ, ಇದು ನಾನು ಇದು ನೀವು ಈ ಫ್ಲೋ ಚಾರ್ಟ್ ಅಲ್ಲಿ ನೋಡಿದ್ದೀರಾ. ಈ ಫ್ಲೋ ಚಾರ್ಟ್ ಮತ್ತೆ ಬರೋಣ, ಒಂದೊಂದು ನೋಡೋಣ. 4.1 ಅಲ್ಲಿ ಏನಿದೆ, 4.2 ಯಾಕಿದೆ, 0.3 ಇದೆ. ಅದು ಸಾಮಾನ್ಯವಾಗಿ ಯಾರು ಹೆಚ್ಚು ಪಾರಾಯಣ ಮಾಡಲ್ಲ, ಆದ್ರೆ ಅದರಲ್ಲಿ ತುಂಬಾ ಮುಖ್ಯವಾದ ವಿಷಯ ಇದೆ. 4.5 ಮತ್ತೆ 4.7 ಡೀಟೇಲ್ ಆಗಿ ನೋಡೋಣ. ಸೊ ಈಗ ನಾವು ಒಂದೊಂದನ್ನು ಬ್ರೀಫ್ ಆಗಿ ನೋಡ್ಕೊಂಡು ಹೋಗ್ಬೋಣ ಏನಿದೆ ಅಂತ. ಈಗ ಕೃಷ್ಣ ಯಜುರ್ವೇದ ತೈತ್ತಿರೀಯ ಸಂಹಿತೆ ರುದ್ರ ಪ್ರಶ್ನ ಅಂತ ನಾವು ನೋಡ್ತಿದ್ದೀವಿ. ಇದು 4ನೇ ಖಂಡದಲ್ಲಿ 7 ಬ್ರಾಂಚಸ್ ಇದೆ. ಅದನ್ನ ನಾವು ಪ್ರಪಾಠಕಗಳು ಅಂತ ಹೇಳ್ತೀವಿ. ಇದು ಏನಿದೆ 7, ಇದೊಂದು ಲೈಫ್ನ ಜರ್ನಿ. ನಾವು ಈಗ ನಾನೊಂದು ಮಂತ್ರ, ಫಸ್ಟ್ ಮಂತ್ರ ಸ್ಟಾರ್ಟ್ ಮಾಡಿದೆ ನಾನು ರುದ್ರ ಮಂತ್ರದಲ್ಲಿ ಅಂದ್ರೆ ಕೊನೆ ಮಂತ್ರದವರೆಗೆ ನಾನು 7 ಸ್ಟೇಜಸ್ ಅಲ್ಲಿ ಹೋಗ್ಬೇಕು. ಅದೊಂದು ಜರ್ನಿ. ಈಗ ಸಪೋಸ್ ಜರ್ನಿ ಅಂತಂದ್ರೆ, ಈಗ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಿದ್ವಿ ಅಂತ ಇಟ್ಕೊಳ್ಳಿ. ಡೈರೆಕ್ಟ್ ಆಗಿ ಬೆಂಗಳೂರಿಂದ ನಾವು ಇಳಿದು ಬಿಡಲ್ಲ ಕೆಳಗಡೆ, ಅದಕ್ಕೆ ಒಂದು ಸ್ಟೇಷನ್ಸ್ಗಳು ಬರುತ್ತೆ ನಮಗೆ. ಫಸ್ಟ್ ನಾವು ಬೆಂಗಳೂರಿಂದ ಆಚೆ ಹೋದ ತಕ್ಷಣ ಅಲ್ಲಿ ಕೆಂಗೇರಿ ದಾಟ್ತೀವಿ, ಬಿಡದಿ ಬರುತ್ತೆ, ಅಲ್ಲೊಂದು ತಟ್ಟೆ ಇಡ್ಲಿ ನೋಡ್ತೀವಿ, ಅಲ್ಲೊಂದು ಸ್ಟಾಪ್ ಮಾಡ್ಬಿಟ್ಟು ಒಂದು ತಟ್ಟೆ ಇಡ್ಲಿ ತಿಂದು ಮುಂದೆ ಹೋಗ್ತೀವಿ. ಬಿಡದಿಯಿಂದ ಚನ್ನಪಟ್ಟಣ ಬರುತ್ತೆ, ಚನ್ನಪಟ್ಟಣ ಆದ್ಮೇಲೆ ಮದ್ದೂರು ಬರುತ್ತೆ, ಮತ್ತೆ ಮದ್ದೂರು ವಡೆ, ಆಮೇಲೆ ಮದ್ದೂರಿಂದ ಮಂಡ್ಯಕ್ಕೆ ಹೋಗ್ತೀವಿ, ಮಂಡ್ಯದಿಂದ ಶ್ರೀರಂಗಪಟ್ಟಣ ಆದ್ಮೇಲೆ ಮೈಸೂರು. ಸೊ ಈ ತರ ಒಂದೊಂದು ಸ್ಟೇಷನ್ಸ್ ಬರುತ್ತೆ. ನಮಗೂ ಅಷ್ಟೇ ಸಾಧನೆಯಲ್ಲಿ ಅಂತರ್ಯಜ್ಞದ ಏನು ಸಾಧನೆ ಇದೆ, ಆ ಭಗವಂತನ ಹತ್ರ ಹೋಗ್ಬೇಕು ನಾವು. ಆ ಎಲ್ಲ ನಮ್ಗೇನ್ ಮ್ಯಾನಿಫೆಸ್ಟ್ ಮಾಡಬೇಕು. ನನಗೆ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ದುಡ್ಡು ಬರೋಂಗ್ ಆಗ್ಬೇಕು ಅಂದ್ರೆ ಅದು ಸುಮ್ಮನೆ ಆಗಲ್ಲ. ಆ ಸ್ಟೇಜಸ್ ನಾನು ಒಳಗಡೆ ಹೋಗ್ಬೇಕು, ಹೋಗಿ ಆ ಭಗವಂತನ ಕರುಣೆನ ಸಂಪಾದನೆ ಮಾಡಬೇಕು. ಆ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನನಗೆ ಆ ಒಂದು ಶಿವನ ಶಕ್ತಿ ಏನಿದೆ, ಆ ಭಗವತ್ ಶಕ್ತಿ ಏನಿದೆ, ಅದು ನನ್ನ ದೇಹದೊಳಗಡೆ ಸೇರ್ಕೋಬೇಕು. ಅದು ಸೇರ್ಕೊಂಡ್ರೆ ಯಾರ್ಯಾರೋ ಬಂದು ನಮಗೆ ದುಡ್ಡು ಕೊಡುವಂಗೆ ಆಗುತ್ತೆ. ಗೊತ್ತಾಯ್ತು. ಓಕೆ, ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಈ ಜರ್ನಿ ತಗೋಬೇಕು ನಾವು. ಮೊದಲನೇದು ನೋಡೋದಾದ್ರೆ ಫಸ್ಟ್ ಏನಿದೆ 4.1, ನಾನು ಇದ್ರದ್ದು ಡೀಟೇಲ್ಡ್ ಮಂತ್ರಗಳಿಗೆ ನಾನು ಹೋಗಲ್ಲ, ಅದ್ರದ್ದು ಮತ್ತೆ ನಾವು ಅದನ್ನ ನೋಡ್ತಾ ಹೋಗೋಣ. ಸ್ಥೂಲವಾಗಿ ನೋಡೋದಾದ್ರೆ, ಒಂದು ರಫ್ಲಿ ನೋಡೋದಾದ್ರೆ 4.1 ನಾವು ಏನಾದ್ರೂ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅಗ್ನಿ ಬಗ್ಗೆ ಮಾತಾಡುತ್ತೆ. ನಾನು ಹೇಳಿದೆ, ಇದು ಈ ಮಂತ್ರಗಳದ್ದೇ ಅರ್ಥ ನೋಡಿದ್ರೆ ನೀವು, ಅದು ಅಗ್ನಿ ಯಾವ ತರ ಇರಬೇಕು, ಕುಂಡ ಹೇಗೆ ಕಟ್ಟಬೇಕು, ಇದ್ರ ಬಗ್ಗೆ ಇದು ಪ್ರಿಪರೇಷನ್. ಫಸ್ಟ್ ನಮ್ಗೆ ಏನ್ ಬೇಕು, ನಮ್ಗೊಂದು ಆಸ್ಪಿರೇಷನ್ ಇರಬೇಕು, ವಿಲ್ ಪವರ್. ನನ್ಗಿಂತದ್ ಬೇಕು ಅನ್ನೋದೇನಿದೆಯಲ್ಲ, ಅದು ಅಗ್ನಿನ ಸಿಂಬಲೈಸ್ ಮಾಡುತ್ತೆ. ಮೊದಲು ನಮ್ಮ ಅಗ್ನಿ ಅಂದ್ರೆ ನಮ್ಮ ಒಂದು ವಿಲ್ ಪವರ್, ಸಂಕಲ್ಪ. ನಾವೇನ್ ಮಾಡ್ತೀವಿ, ನಾವು ಏನೇ ಒಂದು ಶುರು ಮಾಡಬೇಕಾದ್ರೆ ನಾವೊಂದು ಸಂಕಲ್ಪ ಶಕ್ತಿ, ನನಗೆ ಇಂಥದ್ದು ಮಾಡ್ತಾ ಇದೀನಿ ಹೇಳ್ತೀವಿ ನಾವು. ಈ ದೋಷ ಪರಿಹಾರಾರ್ಥಂ ಕರಿಷ್ಯೆ ಅಂತ ಒಂದು ಹೇಳ್ತಾರೆ. ಅಂದ್ರೆ ನಮ್ಗೆ ಇಂಥದ್ದೊಂದು ದೋಷ ಹೋಗ್ಬೇಕು ಅಂದ್ರೆ ಈ ಪೂಜೆ ಮಾಡ್ತೀನಿ. ಹೋಗ್ಬೇಕಂದ್ರೆ ಫಸ್ಟ್ ನಮ್ಮೊಳಗಡೆ ಒಂದು ಅಗ್ನಿ ಇರಬೇಕು. ಅಗ್ನಿ ಅಂದ್ರೆ ಏನು, ಈ ಜಠರ ಅಗ್ನಿ. ಎಲ್ಲರೂ ನಮ್ಮ ಆಯುರ್ವೇದ ಪಾಡ್ಕಾಸ್ಟ್ ಗಳೆಲ್ಲ ನೋಡಿರ್ಬೋದು, ಅಗ್ನಿ ಬಗ್ಗೆ ಮಾತಾಡ್ತೀವಿ. ಈ ಅಗ್ನಿ ಅಂದ್ರೆ ನನ್ನೊಳಗಡೆ ಇರುವಂತಹ ಅಗ್ನಿ ಅಂದ್ರೆ ಫೈರ್ ಅಲ್ಲ, ಅದು ಇಟ್ಸ್ ಅ ವಿಲ್ ಪವರ್. ಸೊ ಆ ಅಗ್ನಿನ ನಾವು ಪ್ಯೂರಿಫೈ ಮಾಡ್ಕೋಬೇಕು. ಅಗ್ನಿ ಪ್ಯೂರಿಫೈ ಮಾಡ್ಕೋಬೇಕು ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಹೋಗ್ಬೇಕಂದ್ರೆ ಇದು ಇಂಟರ್ನಲ್, ಅದೊಂಥರ ಹಂಬಲ ಇರ್ಬೇಕು. ನನಗೆ ಇದು ಬೇಕು, ಏನಾದ್ರೂ ಸರಿ ನಾನು ಇದನ್ನ ಪಡೀಲೇಬೇಕು. ಪ್ಯೂರ್ ಇಂಟೆನ್ಷನ್. ಆ ಇಂಟೆನ್ಷನ್ ಏನಿದೆ ಆಂತರಿಕ ಹಂಬಲ ಅಂತ ಹೇಳ್ತೀವಿ. ಈ ಯಜ್ಞ ಶುರು ಆಗದೆ ಫಸ್ಟ್ ಹಂಬಲದಿಂದ.
ನನಗಿದು ಬೇಕು ಅನ್ನೋದು ಬರ್ಬೇಕು ನನಗೆ ಅಯ್ಯೋ ಏನೋದು ಏನ್ ಮಾಡಿದ್ರೆ ದುಡ್ಡು ಬರಲ್ಲ ಬಿಡಿ, ನನ್ಗಿನ್ ಲೈಫಲ್ಲಿ ಬರಲ್ಲ ಅನ್ಕೊಂಡ್ರೆ ಅದು ಬರಲ್ಲ. ನನ್ಗೆ ಏನಾದ್ರೂ ಮಾಡಿ ನಾನು ಶ್ರೀಮಂತ ಆಗ್ಲೇಬೇಕು, ನನ್ನ ಸಮಸ್ಯೆ ಸಾಲ್ವ್ ಆಗ್ಲೇಬೇಕು, ದಾರಿ ಇದೆ, ಹುಡುಕ್ಬೇಕು ನಾನು ಅನ್ನೋ ತರ ಒಂದು ಒಳಗಿಂದ ಹಂಬಲ ಇರಬೇಕು. ಅಂದ್ರೆ ನನ್ಗೆ ಬೇಕಿದು, ಬೇಕೇ ಬೇಕು, ಆ ಛಲ ಅಂತೀವಲ್ಲ, ಆ ಛಲ ಬರ್ಬೇಕು ನಮ್ಗೆ. ಆ ವಿಲ್ ಪವರ್ ಇದ್ದಾಗ ಏನಾಗುತ್ತೆ, ಮೊದಲು ಅಗ್ನಿ ಅಂತೂ ಇದೆ, ಆ ವಿಲ್ ಪವರೇ ಫಸ್ಟ್ ಅಗ್ನಿ. ಸೊ ಅದನ್ನ ನಾವು ಈ ಒಂದು ಮಂತ್ರಗಳಿಂದ ನಾವು ಅದನ್ನ ಅದು ಹೇಳುತ್ತೆ. ಈ ಮಂತ್ರಗಳು ಹೇಳಬೇಕಾದ್ರೆ ಫಸ್ಟ್ ನಮ್ಮ ಒಂದು ಆ ವಿಲ್ ಪವರ್ ಇನ್ಕ್ರೀಸ್ ಆಗುತ್ತೆ. ಅದು 4.2 ಹೋದ್ರೆ ನೀವು ಈ ಕಾಂಡದ 2ನೇ ಪ್ರಪಾಠಕ ಅದಕ್ಕೆ ಹೋದ್ರೆ ಅದೇನ್ ಮಾಡುತ್ತೆ, ಸ್ಥಿರೀಕರಣದ ಬಗ್ಗೆ. ಅಂದ್ರೆ ನಮ್ಗೆ ಒಂದು ಸ್ಟೇಬಲ್ ಆಗ್ಬೇಕು. ನಾವು ಸ್ಟೇಬಲ್ ಆಗ್ಬೇಕಂದ್ರೆ ಈಗ ಅಗ್ನಿ ಉರಿಬೇಕು ಅಂದ್ರೆ ಈಗ ನಾವು ಮನೆಯಲ್ಲಿ ಅನ್ನಕ್ಕೆ ಇಡ್ತೀವಿ, ಅಕ್ಕಿ ಇಟ್ಬಿಟ್ಟು ನೀರ್ ಇಟ್ಬಿಟ್ಟು ಇದ್ ಮಾಡ್ತೀವಿ. ಯಾವ್ದ್ರಲ್ಲಿ ಇಡ್ತೀವಿ? ಪಾತ್ರೆಯಲ್ಲಿ ಇಡ್ತೀವಿ. ನಾವು ಅಗ್ನಿ ಎಲ್ಲಿಂದ ಬರುತ್ತೆ? ಸ್ಟವ್ ಇಂದ ಬಿಸಿ ಬಂದ್ಬಿಟ್ಟು ಪಾತ್ರೆ ಬಿಸಿ ಆಗುತ್ತೆ, ಪಾತ್ರೆ ಬಿಸಿ ಆಗಿದ್ರಿಂದ ಅಕ್ಕಿ ಬಿಸಿ ಆಗುತ್ತೆ, ಅಕ್ಕಿ ಬಿಸಿಯಾಗಿ ಅದು ಅನ್ನ ಆಗುತ್ತೆ. ಈ ಪಾತ್ರೆಗೆ ಅಷ್ಟು ಅಗ್ನಿನ ಹಿಡ್ಕೊಳ್ಳೋ ಶಕ್ತಿ ಇಲ್ಲದೆ ಇದ್ರೆ ಪಾತ್ರೆನೇ ತೂತಾಗ್ಬಿಡತ್ತೆ. ನಾವೀಗ ಪ್ಲಾಸ್ಟಿಕ್ ಪಾತ್ರೆನಲ್ಲಿ ಅಕ್ಕಿ ಹಾಕ್ಬಿಟ್ಟು ದೇವ್ರ ಇದ್ರ ಮೇಲೆ ಇಟ್ರೆ ಕರ್ಗೋಗುತ್ತೆ. ನಮ್ಗೆ ಮುಖ್ಯವಾಗಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಬೇಕು ಅಂದ್ರೆ, ಎಲ್ಲ ಮಂತ್ರಗಳ ಅರ್ಥ ಏನ್ ಹೇಳುತ್ತೆ ಅಂದ್ರೆ, ಅದು ನಿಮ್ಮ ದೇಹ ಏನಿದೆಯಲ್ಲ, ಆ ದೇಹ ಮತ್ತೆ ಮನಸ್ಸು ಆ ವಿಲ್ ಪವರ್ನ ಹಿಡಿಯುವಷ್ಟು ಕೆಪಾಸಿಟಿ ಬೇಕು. ಅದನ್ನ ಹೇಗೆ ಬೇರೆ ಬೇರೆ ಮಂತ್ರಗಳಿಂದ ನನ್ನ ದೇಹನ ಪವರ್ಫುಲ್ ಮಾಡು. ಯಾಕಂದ್ರೆ ನಾನೊಂದು ದೊಡ್ಡ ಸಂಪಾದನೆ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೆ ಆ ಸಂಪಾದನೆ ಮಾಡೋ ವಿಲ್ ಪವರ್ ಇದೆಯಲ್ಲ, ಅದನ್ನ ಹಿಡಿದಿಡುವಂತಹ ದೇಹ, ಮನಸ್ಸು, ಇಂದ್ರಿಯಗಳ ಶಕ್ತಿ ನನಗೆ ಬರಬೇಕು. ಯಾಕೆಂದ್ರೆ 500 ಕೋಟಿ ಲಾಸ್ ಆಯ್ತು ನನಗೆ ಅಂತ ಇಟ್ಕೊಳ್ಳಿ, ನಾಳೆ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಇಲ್ಲ ಅಂದ್ರೆ ತಕ್ಷಣ ನಮ್ಗೆ ಆ ಶಾಕ್ ಅಲ್ಲೇ ಸತ್ತೋಗ್ತಾರೆ ಎಷ್ಟೊಂದು ಜನ. ಈ ಪಿಕ್ಚರ್ ಎಲ್ಲ ನೋಡ್ತೀರ, ಯಾವ್ದೋ ಕಾಲ್ ಬರುತ್ತೆ, ನಿಮ್ದೆಲ್ಲ ಹಡಗುಗಳೆಲ್ಲ ಮುಳುಗೋಯ್ತು ಅಂದ ತಕ್ಷಣ ಅಲ್ಲೇ ಅಂತಾನೆ ಸತ್ತೋಗ್ತಾರೆ. ಅಂದ್ರೆ ಆ ಕೆಪಾಸಿಟಿ ಇಲ್ಲದೆ ಇದ್ರೆ ನಿಮಗೆ ಯು ವಿಲ್ ನಾಟ್ ಕಂಟಿನ್ಯೂ. ಸೊ ಆ ಫಸ್ಟ್ ಅಗ್ನಿನ ಬೆಳೆಸ್ಕೋಬೇಕು, ಫಸ್ಟ್ ಅಗ್ನಿನ ಬೆಳೆಸ್ಕೋಬೇಕು, ಆ ವಿಲ್ ಪವರ್ ಬೆಳೆಸ್ಕೋಬೇಕು. ಆ ವಿಲ್ ಪವರ್ಗೆ ತಕ್ಕಂತೆ ದೇಹ, ಮನಸ್ಸು, ಇದರ ಶಕ್ತಿ ತಡ್ಕೋಬೇಕು ಅದನ್ನ. ಇದು ಇಲ್ಲದೆ ಇದ್ರೆ ಒಡೆದೋಗುತ್ತೆ, ಈಗ ಪಾತ್ರೆನೇ ಒಡೆದೋಗೋ ತರ ಒಡೆದೋಗುತ್ತೆ. ಸೊ ಅದನ್ನ ಸೆಕೆಂಡ್ ಕಾಂಡದಲ್ಲಿ ಎಲ್ಲ ವೇದ ಮಂತ್ರಗಳನ್ನು ಕೇಳ್ಕೊಳ್ತಾರೆ. ನಮ್ಗೆ ಇದನ್ನ ಹೇಳುವಾಗ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಶಾಸ್ತ್ರದಲ್ಲಿರುವಂಥದ್ದು. ನಾವೇನ್ ಮಾಡ್ತೀವಿ, ಈಗ ಮಂತ್ರಗಳು ಹೇಳುವಾಗ ನಾವು ಹೇಳಲ್ಲ, ಯಾಕಂದ್ರೆ ನಾವು ಸ್ಟಿಲ್ ಆಗಿರ್ಬೇಕು ಮಂತ್ರ ಹೇಳುವಾಗ. ಬಾಡಿ ಮೂವ್ಮೆಂಟ್ ಇರಬಾರ್ದು, ಧ್ಯಾನದ ಒಂದು ಸ್ಟೇಜ್ ಹೋಗ್ಬೇಕು ನಾವು. ಯಾಕೆಂದ್ರೆ ನಮ್ಗೆ ಈ ದೇಹದಿಂದ ನಾವು ಮಂತ್ರ ಹೇಳಬಾರ್ದು. ನಮ್ದು ಒಂದು ಒಟ್ಟು ಮನುಷ್ಯನಿಗೆ 4 ತರದ ದೇಹಗಳಿದೆ. ಈಗ ಏನ್ ಕಾಣುತ್ತಿದ್ದು, ಇದು ಫಿಸಿಕಲ್ ಬಾಡಿ, ಸ್ಥೂಲ ಶರೀರ ಅಂತ. ಇನ್ನೊಂದು ಆಸ್ಟ್ರಲ್ ಬಾಡಿ ಅಂತ ನಾವು ಹೇಳ್ತೀವಿ, ಅಂದ್ರೆ ಏರಿಯಲ್ ಬಾಡಿ ಅಥವಾ ಆಸ್ಟ್ರಲ್ ಬಾಡಿ ಅಂತ. ಸೂಕ್ಷ್ಮ ಶರೀರ ಅಂತ ಇದೆ, ಅದ್ರೊಳಗಡೆ ಒಂದು ಲಿಂಗ ಶರೀರ ಇದೆ, ಒಳಗಡೆ ಸ್ವರೂಪ ದೇಹ ಅಂತ 4 ಶರೀರ ಇದೆ. ನಾವು ಈಗ ಏನ್ ಕಾಣಿಸ್ತಾ ಇದೀವಿ, ಇದು ನಮ್ದು ಸ್ಥೂಲ ಶರೀರ. ಇದು ಹೋದಾಗ ನಮ್ಗೆ ಸತ್ತಾಗ ಏನ್ ಬರುತ್ತೆ ಅಂದ್ರೆ ಸೂಕ್ಷ್ಮ ಶರೀರ ಬರುತ್ತೆ. ಈಗ ಇಲ್ಲ ಅಂತಲ್ಲ, ಈಗಲೂ ಇದೆ. ನಾವು ಈ ಮಂತ್ರ ಜಪ ಪೂಜೆ ಮಾಡಬೇಕು ಅಂದ್ರೆ, ನಮ್ಮ ಕಾನ್ಶಿಯಸ್ ವರ್ಕ್ ಆಗ್ಬೇಕು ಅಂದ್ರೆ, ನಮ್ಮ ಸೂಕ್ಷ್ಮ ಶರೀರದಲ್ಲಿ ಈ ಎಲ್ಲ ಸಿದ್ಧತೆ ಬರಬೇಕು. ಈ ದೇಹದ್ದು ಇಲ್ಲಿ ಎಷ್ಟು ನನ್ನ ಕೈಯಲ್ಲಿ ಪವರ್ ಇದೆ ಅದು ಇಂಪಾರ್ಟೆಂಟ್ ಅಲ್ಲ, ಆ ಸೂಕ್ಷ್ಮ ಶರೀರದಲ್ಲಿ ಇರೋ ಪವರ್ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋದಾಗ ಈ ಎಲ್ಲ ಮನಸ್ಸು ಶಕ್ತಿ ಏನಿದೆ, ಇಚ್ಛಾ ಪವರ್ ಏನಿದೆಯಲ್ಲ, ವಿಲ್ ಪವರ್, ಇದನ್ನ ತಗೊಂಡು ಹೋಗುತ್ತೆ ಬೇರೆ ಕಡೆಗೆ. ಆ ಮೆಮೊರಿ ಪ್ರತಿಯೊಂದು ಅಲ್ಲೂ ಕೈ ಕಾಲು ಪ್ರತಿಯೊಂದು ಇಂದ್ರಿಯಗಳಲ್ಲಿ ಸೂಕ್ಷ್ಮ ಶರೀರಕ್ಕೆ ಇನ್ವಿಸಿಬಲ್ ಬಾಡಿ ಅದು, ಅದನ್ನ ನೋಡಕ್ ಸಾಧ್ಯ ಇಲ್ಲ, ಬಟ್ ಅದನ್ನ ಫೀಲ್ ಮಾಡಬಹುದು. ಸೊ ಈ ಇನ್ವಿಸಿಬಲ್ ಬಾಡಿ ಏನಿದೆ ಅಂದ್ರೆ, ಈ ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ, ಮತ್ತೆ ಸೂಕ್ಷ್ಮ ಶರೀರ, ಇಲ್ಲಿ ಮಂತ್ರಶಕ್ತಿ ಕೂತ್ಕೋಬೇಕು ನಮ್ಗೆ. ಅದಕ್ಕೆ ನಾವು ನ್ಯಾಸ ಅಂತ ಬರುತ್ತೆ ಅದ್ರಲ್ಲಿ. ಅಂದ್ರೆ ನನ್ನ ಕೈಯಲ್ಲಿರುವಂತಹ ದೇವತೆ ಬಂದು ನನ್ನ ಕೈಯಲ್ಲಿ ಕೂತ್ಕೋ, ಈಶ್ವರ ನೀ ನನ್ನ ಕೈಯಲ್ಲಿ ಬಂದು ಕೂತ್ಕೋ, ಕಣ್ಣಲ್ಲಿ ಬಂದು ಕೂತ್ಕೋ ಅಂತ. ಯಾವ ಕಣ್ಣು? ಈ ಕಣ್ಣಲ್ಲ, ಈ ಫಿಸಿಕಲ್ ಕಣ್ಣಲ್ಲ, ಅದೊಂದು ಮೆಟಾಫಿಸಿಕಲ್ ಕಣ್ಣಿದೆ ನಮ್ಗೆ, ಮೆಟಾಫಿಸಿಕಲ್ ಕೈ ಇದೆ. ಈ ಎಲ್ಲ ಶಕ್ತಿ, ಇದೊಂದು ತಂತ್ರ ಅಂತಾರೆ ಇದಕ್ಕೆ. ಅಂದ್ರೆ ನಾವು ಆ ಸ್ಟೇಜ್ಗೆ ಹೋಗ್ಬೇಕು, ಆ ಸೂಕ್ಷ್ಮ ಶರೀರನ ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು, ಅದರೊಳಗಡೆ ಅಗ್ನಿ ಇರೋದು. ಸೊ ಇದು 2ನೇ ಪಾರ್ಟ್ ಆಯ್ತು. 3ನೇದು ಹೋಗೋದಾದ್ರೆ, ಇದು ಸೂಕ್ಷ್ಮ ದೇಹ, ಮನೋಶಕ್ತಿ, ಅದನ್ನ ಸೂಕ್ಷ್ಮ ದೇಹದ ಅಭಿವೃದ್ಧಿ ನಾನು ಹೇಳಿದೆ. ಇದು 3ನೇ ಒಂದು ಪ್ರಪಾಠಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಸೊ ಇದಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ, ಆ ಸೂಕ್ಷ್ಮ ಶರೀರದ ಮನಸ್ಸು ಏನಿದೆಯಲ್ಲ, ಈ ನಾವು ಯೋಚನೆ ಮಾಡುವಂತಹ ಮನಸ್ಸು, ಅದು ಆಕ್ಚುಲಿ ಇರೋದು ಸೂಕ್ಷ್ಮ ಶರೀರದಲ್ಲಿ ನಮ್ಗೆ. ಸೊ ಆಸ್ಟ್ರಲ್ ಬಾಡಿನಲ್ಲಿ ಆ ಪವರ್ ಬರಬೇಕು. ಅಂದ್ರೆ ನಾವ್ ಈಗ ಇಲ್ಲಿ ಕಣ್ಣು ಮುಚ್ಕೊಂಡಿದ್ರು, ಕೆಲವು ಕಡೆ ಎಲ್ಲ ಈ ಸ್ಟೇಜ್ ಶೋಸ್ಗಳು ಮಾಡ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಮ್ಗೆ ಎಲ್ಲಿ ಏನಿದೆ ಅಂತ ಹುಡ್ಕೋ ತರದ್ದಿರುತ್ತೆ. ಅದು ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ, ಸೂಕ್ಷ್ಮ ಶರೀರದ ಕಣ್ಣಿಂದ ನೋಡಬಹುದು. ಅಂದ್ರೆ ಅದಕ್ಕೆ ಸಿದ್ಧಿ ಬೇಕು.
ಅದನ್ನ ಟ್ರೈನ್ ಮಾಡಬೇಕು ಮೈಂಡನ್ನ. ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ ಈ ನಡುವೆ ಬಹಳಷ್ಟು ಕಡೆ ಅದನ್ನ ಬ್ಲೈಂಡ್ ರೀಡಿಂಗ್ ಅಂತ ಮಾಡಿಸಿ. ಸೊ ಈ ಸೂಕ್ಷ್ಮ ಶರೀರದ ಏನು ಕೆಪಾಬಿಲಿಟಿ ಇದೆ ಅದನ್ನ ಇನ್ಕ್ರೀಸ್ ಮಾಡುವಂತಹ ಮಂತ್ರಗಳಿದೆ. ಯಾರು ಮಾಡಬೇಕು ಈ ಮಂತ್ರನ? ನಾನು ಹೇಳುವಾಗ ಈ ಮಂತ್ರದ ದೇವತನ್ನೇ ಮಾಡಬೇಕು. ನಾನು ಈಶ್ವರನ ಕುರಿತಾದ ಶಿವನ ಕುರಿತಾದ ಮಂತ್ರಗಳು ಹೇಳುವಾಗ ಶಿವ ಬಂದು ಕೂತ್ಕೋಬೇಕು ನನ್ನ ಸೂಕ್ಷ್ಮ ಶರೀರದಲ್ಲಿ, ನನ್ನ ಎಲ್ಲ ಅವಯವಗಳಲ್ಲಿ ಬಂದು ಕೂತ್ಕೋಬೇಕು. ಅದು ಈ 3ನೇ ಪ್ರಪಾಠಕದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. 4ನೇಗಳಲ್ಲಿ ಈ ಪ್ರಾಣ, ಮನಸ್ಸು, ಬುದ್ಧಿ ಈ ಎಲ್ಲ ನಮ್ಮ ಸೃಜನ ಶಕ್ತಿ ಏನು ಕೇಪಬಿಲಿಟಿ ಇದೆ ಅದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಇದೆಲ್ಲ ಮಾಡೋದಕ್ಕೆ. ಯಾಕಂದ್ರೆ ನಮ್ಮ ಇಡೀ ದೇಹನ ಕಂಟ್ರೋಲ್ ಮಾಡ್ತಿರೋದು ದೇವತಾ ಶಕ್ತಿಗಳು. ಅಲ್ಲಿ ಎರಡೂ ಇದೆ, ದೇವತಾ ಶಕ್ತಿಗಳು ಇದೆ, ಆಸುರಿ ಶಕ್ತಿಗಳು ಇದೆ. ಸೊ ಆಸುರಿ ಶಕ್ತಿಗಳನ್ನ ಕಂಟ್ರೋಲ್ ಮಾಡಿ ದೇವತಾ ಶಕ್ತಿಗಳು ಅಲ್ಲೊಂದು ವಾರ ನಡೀತಾ ಇರುತ್ತೆ. ನಮ್ಗೆ ಒಳ್ಳೇದು ಯೋಚನೆ ಮಾಡಿದಾಗ ದೇವತೆಗಳು ಕೆಲಸ ಮಾಡ್ತಿರ್ತಾರೆ, ಕೆಟ್ಟ ಯೋಚನೆ ಬಂದಾಗ ಅಸುರರ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ ಒಳಗೆ. ಈ ಸೂಕ್ಷ್ಮ ಶರೀರ ಏನಿದೆ ಆಸ್ಟ್ರಲ್ ಬಾಡಿನ ನಾವು ಪವರ್ಫುಲ್ ಮಾಡ್ಬೇಕು ನಾವು. ಯಾಕೆಂದ್ರೆ ನಮ್ಗೆ ಎಲ್ಲಾ ಸಿದ್ಧಿ ಬರೋದು ಈ ಶರೀರದಲ್ಲ. ಒಳಗಡೆ ಇರೋ ಸೂಕ್ಷ್ಮ ಶರೀರ ಪವರ್ಫುಲ್ ಆದ್ರೆ ನಿಮ್ಗೆ ಆಟೋಮೆಟಿಕಲಿ ಈ ಶರೀರ ಪವರ್ಫುಲ್ ಆಗುತ್ತೆ. ಸೊ ಈ ಶಕ್ತಿಗಳ ಸಮನ್ವಯ ಇದ್ರ ಬಗ್ಗೆ ಹೇಳಿರುವಂತದ್ದು ಸೆಕೆಂಡ್ ಜರ್ನಿ. ನಾನು ಈ ಜರ್ನಿ ಬಗ್ಗೆ ಹೇಳ್ತಾ ಇಷ್ಟು ಬರೀ ಪ್ರಿಪರೇಷನ್ ಆಯ್ತು. ನಾವು ಶುರುನೇ ಮಾಡಿಲ್ಲ. ಏನ್ ಬೇಕು ನನಗೆ ಅಂತ ಕೇಳ್ತಾ ಇಲ್ಲ ನಾವಿನ್ನು ದೇವ್ರಿಗೆ. ಅವನು ಹೇಗಿದ್ಯಾ, ನಿನ್ ಮಹಿಮೆ ಏನು ಅಂತಾನು ಹೇಳ್ತಾ ಇಲ್ಲ. ನಾವ್ ಇದುವರೆಗೆ ಬರೀ ಪ್ರಿಪರೇಷನ್ ಆಯ್ತು. ಈ 4ನೇ ಪ್ರಪಾಠಕದಲ್ಲಿ 5ನೇದಲ್ಲಿ ಬಂದಾಗ ನಾವು ಇಲ್ಲಿ ಈ 4.5 ಇದೇನು 4ನೇ ಖಂಡದ 5ನೇ ಪ್ರಪಾಠಕ ಏನಿದೆ ಅದರಲ್ಲಿ ನಮಗೆ ನಮಕ ಸ್ಟಾರ್ಟ್ ಆಗುತ್ತೆ. ಈ ನಮಕ ಮತ್ತೆ ಚಮಕ ಅಂತ ಎರಡಿದೆ. ನಮಕ ಅಂದ್ರೆ ನಮಸ್ಕಾರ, ನಮೋ ನಮೋ ಅಂತ ಬರುತ್ತೆ. ಪ್ರತಿಯೊಂದು ಇದರಲ್ಲಿ ನಮೋ ನಮೋ ಅನ್ನೋ ವರ್ಡ್ ಬರುತ್ತೆ. ಹಾಗಾಗಿ ನಾವು ಸರೆಂಡರ್, ಶರಣಾಗತಿ. ಯಾತಕ್ಕೆ ಫಸ್ಟ್ ನಾವು ಈ ಶರಣಾಗತಿ ಅಂದ್ರೆ ಏನು, ನಮಸ್ಕಾರ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ನಮ್ಗೆ ಗೊತ್ತು. ನಮಸ್ಕಾರ ಮಾಡಿದಾಗ ನಾವು ಹಿಂಗೆ ಬಗ್ತೀವಿ, ಅಂದ್ರೆ ಶರಣಾಗತಿ. ನಾನು ಐ ವಿಲ್ ಫಾಲ್ ಅಟ್ ಯುವರ್ ಫೀಟ್ ಅನ್ನೋ ಥರ ಶರಣಾಗತಿ ಆಗ್ತೀನಿ ಅಂತ. ಇದ್ರದ್ದು ಇನ್ನೊಂದು ವಿಡಿಯೋನೇ ನಾವು ಮಾಡ್ತಾ ಇದೀವಿ ವೇದಿಕ್ ವೆಲ್ನೆಸ್ ಅಲ್ಲಿ, ನಮಸ್ಕಾರ ಹೇಗೆ ಮಾಡಬೇಕು ಅಂತ. ಅದರಲ್ಲಿ ನಮಸ್ಕಾರ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನೀವೀಗ ಒಂದು ಬಾವಿನಲ್ಲಿ ನೀರು ಸೇರ್ತಾ ಇದ್ದೀರಾ ಇಟ್ಕೊಳ್ಳಿ. ಒಂದು ಕೊಡಕ್ಕೆ ಕುಣಿಕೆ ಕಟ್ಬಿಟ್ಟು ಕೆಳಗಡೆ ಬಿಡ್ತೀರಾ, ಅದು ಕೆಳಗಡೆ ಹೋಗುತ್ತೆ. ಆ ಕೊಡ ಸ್ಟ್ರೈಟ್ ಆಗಿದ್ರೆ ನೀರು ತುಂಬಲ್ಲ. ನಾವು ಆ ಜಗ್ಗ ಹಿಗ್ಗಿಸ್ಬೇಕದು, ಅದಕ್ಕೊಂಚೂರು ನೀರು ತುಂಬ್ಕೋಬೇಕು, ಅವಾಗ ಒಂಚೂರು ಬಾಗುತ್ತೆ, ಮತ್ತೆ ಸ್ವಲ್ಪ ನೀರು ತುಂಬ್ಕೋಬೇಕು, ಮತ್ತೆ ಹಿಂಗ್ ಟರ್ನ್ ಆಗುತ್ತೆ. ಯಾವಾಗ ಪೂರ್ತಿ ಅದ್ರದ್ದು ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಫುಲ್ ಮಲಗ್ಬಿಡುತ್ತೆ, ಅವಾಗ ಒಳಗಡೆ ಮುಳುಗುತ್ತೆ, ಅವಾಗ ಹೇಳ್ಕೊಂಡ್ರೆ ಪೂರ್ತಿ ನೀರು ಬರುತ್ತೆ. ಸೊ ಬಗ್ಗದಾಗ ನಾವೇನಾಗುತ್ತೆ, ಫಸ್ಟ್ ನಮಗೆ ಏನಾದ್ರೂ ಪಡಿಬೇಕು ನಾವು. ಈಗ ನನಗೆ ದುಡ್ಡು ಬರಬೇಕು, ಮಕ್ಕಳಿಗೆ ಮದುವೆ ಆಗ್ಬೇಕು, ಎಲ್ಲ ಸಮಸ್ಯೆ ಹೋಗ್ಬೇಕು ಅಂದ್ರೆ ನಾನ್ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಾನ್ ಫಸ್ಟ್ ಶರಣಾಗತಿ ಆಗ್ಬೇಕು, ಬಗ್ಬೇಕು ನಾನು. ಯಾವುದು ಕಾನ್ಶಿಯಸ್ ಲೆವೆಲ್ ಅಲ್ಲಿ, ಈ ಬಾಡಿ ಬಗ್ಸೋದಲ್ಲ, ಅದು ಪ್ರಿಪರೇಷನ್ ಆಗಿ. ಸೊ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ ಈ ಮಂತ್ರಗಳು. ಈ ಇಡೀ ಈ 7 ಸ್ಟೇಜಸ್ ಏನಿದೆಯಲ್ಲ, ಇದು ಬ್ಯೂಟಿಫುಲ್ ಅಂಡ್ ಸೈಕಾಲಜಿಕಲ್ ಅದೊಂದು ಕನೆಕ್ಷನ್ ಇದೆ ಒಂದಕ್ಕೊಂದು. ಈ 4.5 ಅಲ್ಲಿ ನಾವೇನ್ ಮಾಡ್ತಿದೀವಿ, ಈ ಶರಣಾಗತಿ ಆಗ್ತಾ ಇದೀವಿ. ಹೇಗೆ ಕೊಡ ಬಗ್ಗುತ್ತೆ, ಒಂದ್ಸರಿ ಬಗ್ಗದಾಗ ನೀರು ತುಂಬಿಕೊಳ್ಳುತ್ತೆ ನಮ್ಗೆ. ಅದೇ ತರ ಅವನ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಏನಿದೆ, ಆ ಶಕ್ತಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ತುಂಬ್ಕೋಬೇಕು. ಆ ಶಿವನ ಶಕ್ತಿ ನಮ್ಮ ದೇಹದೊಳಗಡೆ ಸೇರ್ಕೋಬೇಕು. ಆ ಸೇರ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ನಾವು, ಆ ನಮೋ ನಮೋ ಅಂತ ಅವನ ಮಹಿಮೆಗಳನ್ನ ಹೇಳ್ತಾ ಹೋಗ್ತೀವಿ. ಸೊ ಈಗ ನಾವು ಈ 11 ಅನುವಾಕ ಅಂತ, ಅನುವಾಕ ಅಂದ್ರೆ ಒಂದು 4-5 ಮಂತ್ರಗಳನ್ನ ಸೇರಿಸಿದ್ರೆ ಒಂದು ಗುಂಪಿಗೆ ಅನುವಾಕ ಅಂತ ಹೇಳ್ತೀವಿ. ಈ ತರ 11 ತುಂಬಾ ಸ್ಪೆಷಲ್ ನಂಬರ್ ರುದ್ರದೇವರಿಗೆ ಅಥವಾ ಮಹಾರುದ್ರ ಅಂತ ಕರಿತೀವಿ. ಒಂದು ದೇವತೆಗಳ ಗುಂಪಿದೆ, ವಸುಗಳ ಗುಂಪು ಅಂತ ಇದೆ. ವಸು ದೇವತೆಗಳು, ಅಷ್ಟಾವಸುಗಳು ಅಂತ 8 ವಸುಗಳು ಅವರು. ಏಕಾದಶ ರುದ್ರರು ಅಂತ 11 ಜನ ರುದ್ರರಿದ್ದಾರೆ. ಅದರಲ್ಲಿ ನಂಬರ್ 1 ಇಸ್ ಮಹಾರುದ್ರ. ಅದಕ್ಕೆ ಅವನು ಮಹಾದೇವ, ಮಹಾರುದ್ರ. ಯಾಕೆ ಅಂದ್ರೆ ಆ ಎಲ್ಲ 11 ರುದ್ರರಲ್ಲಿ ತುಂಬಾ ಶ್ರೇಷ್ಠ ಇವನು ರುದ್ರದೇವ, ಅವನು ಈಶ್ವರ. ಮಿಕ್ಕಿದ್ದ 10 ಜನ ಅವರು ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ರುದ್ರದೇವರೇ, ಆದ್ರೆ ಈಶ್ವರ ಅಲ್ಲ ಅವರು. ಅವ್ರಿಗೆಲ್ಲ ಬೇರೆ ಬೇರೆ ಹೆಸರುಗಳಿದೆ. ಸೊ ಮಹಾರುದ್ರ ಅಂದ್ರೆ 11 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ರುದ್ರ ಅಂತ ಬರೀ ಹೇಳ್ಬಾರ್ದು, ಅದಕ್ಕೆ ಯಾವಾಗ್ಲೂ ಮಹಾರುದ್ರ ಅಂತ ಹೇಳ್ಬೇಕು ನಾವು. ರುದ್ರ ಅಂದ್ರೆ 11 ಜನದಲ್ಲಿ ಯಾರು ಅಂತ ತಿರುಗಿ ನೋಡ್ತಾರೆ, ಯಾರು ಕರಿತಿದ್ರೆ ನೀವು ಅಂತ. ಮಹಾರುದ್ರ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಈಶ್ವರ ಅಂದ್ರೆ ಮಹಾರುದ್ರ, ಸದಾಶಿವ. ಸೊ ಈ ಸದಾಶಿವನ್ನ ನಮಸ್ಕಾರ ಮಾಡೋದಕ್ಕೆ 11 ನಮ್ಮ ವಿಷಯಗಳು ಏನೇನಿದೆ ಅದನ್ನೆಲ್ಲ ನಾವು ನೋಡೋಣ. ಮೊದಲನೇ ಅನುವಾಕದಲ್ಲಿ ಕೆಲವಷ್ಟು ಮಂತ್ರಗಳಿದೆ. ಇಲ್ಲಿ ನಾವು ಏನ್ ಹೇಳ್ತೀವಿ, ಮೊದಲನೇ ಒಂದು ಮಂತ್ರನೇ ಶುರು ಆಗುತ್ತೆ, ನಮಸ್ತೆ ರುದ್ರ ಮನ್ಯವ. ಮನ್ಯು ಅಂದ್ರೆ ಕೋಪ ಅಂತ, ರುದ್ರ ಅಂದ್ರೇನೆ ಭೀಕರ ಸ್ವರೂಪ. ಅಂದ್ರೆ ನಾವು ಪೂಜೆ ಮಾಡೋ ಈಶ್ವರ ತುಂಬಾ ಸೌಮ್ಯ,
ಆದ್ರೆ ರೌದ್ರಾವತಾರ ಅಂತಾರೆ, ರೌದ್ರಾವತಾರ ತಾಳ್ಬಿಟ್ರು ಅಂತಾರೆ. ಹೌದು. ರೌದ್ರಾವತಾರ ಅಂದ್ರೆ ಭಯ ಬರಿಸುವಂತಹ ರೂಪ ಅದು. ಹಾಗಾಗಿ ಆ ಭಯ ಬರಿಸುವಂತಹ ರೂಪರಿಗೆ ನಮಸ್ಕಾರ. ಈ ಕೋಪ ನಮಗೆ ಕೃಪೆ ಆಗಬೇಕು ಅಂತ. ಓಕೆ. ಈ ನಿನ್ನ ಕೋಪ ನನ್ನ ಮೇಲೆ ಬರಬಾರ್ದು, ಎಲ್ಲ ನನ್ನ ಶತ್ರುಗಳ ಬಗ್ಗೆ, ನನಗೆ ಏನೇನು ಸಮಸ್ಯೆಗಳಿದೆ ಅದರ ಮೇಲೆ ನಿನ್ನ ಕೋಪದ ದೃಷ್ಟಿ ಬರಲಿ, ನನ್ನ ಮೇಲೆ ಕೃಪೆ ಬರಲಿ ಅಂತ ಕೇಳುವಂಥದ್ದು. ಎಲ್ಲ ಯಾತೋ ರುದ್ರ ಶಿವಾತನು ಅಂತ ಇಲ್ಲಿ ಶುರು ಆಗ್ತಾ ಹೋಗುತ್ತೆ ಮಂತ್ರಗಳು. ಎಲ್ಲ ಮಂತ್ರಗಳಲ್ಲಿ ನಮೋ ಮೊದಲನೇ ಅನುವಾಕದಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಈಶ್ವರನ ನೀನು ನಿನ್ನ ಕೋಪದ ದೃಷ್ಟಿ ಹೋಗಿಸಿ ಕೃಪೆಯನ್ನು ನನ್ನ ಮೇಲೆ ತೋರಿಸು, ಅದಕ್ಕೆ ನಿನಗೆ ಶರಣಾಗತನಾಗ್ತೀನಿ ಅಂತ ಹೇಳೋದು. ಅನುವಾಕ 2 ಎಲ್ಲ ಕಡೆ ಈಶ್ವರ ಇದ್ದಾನೆ ಅನ್ನೋದು. ಮೊದಲನೇದು ಅವನ ಬಗ್ಗೆ, ಅವನನ್ನು ಏನೇನು ಹಾಕೊಂಡಿದ್ದಾನೆ, ಅವನಿಗೆ ಭುಜಗಭೂಷಣ, ಅವನು ಕಂಠ ನೀಲಕಂಠ, ಅದೆಲ್ಲ ಎಕ್ಸ್ಪ್ಲನೇಷನ್ ಮೊದಲನೇ ಅನುವಾಕದಲ್ಲಿ ಬಂದರೆ, ಎರಡನೇ ಅನುವಾಕದಲ್ಲಿ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಂದರೆ ಇಡೀ ಒಂದು ಎನ್ವಿರಾನ್ಮೆಂಟಲ್ಲಿ ನೀನು ಎಲ್ಲ ಕಡೆ ಇದೆಯಾ ಅನ್ನುವಂತಹ ವ್ಯಾಪ್ತ ರೂಪದ ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಈ ಮರಗಳಲ್ಲಿ, ಅನ್ನಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಜಾಗಗಳಲ್ಲಿ ಎಲ್ಲಾ ಕೆಲಸ ನೀನೇ ಮಾಡಿಸ್ತಾ ಇದೀಯಾ, ಅಲ್ಲಿರೋ ನಿನ್ನ ರೂಪಗಳಿಗೆ ನನ್ನ ನಮಸ್ಕಾರ. ಇದೊಂಥರ ನಾವು ಕನೆಕ್ಟ್ ಆಗೋ ಥರದ್ದು. ಒಂದು ಏನು ಕೈಲಾಸ ಪರ್ವತದಲ್ಲಿ ಕೂತಿದ್ದಾನೆ ಈಶ್ವರ, ಅವನು ಭುಜಗಭೂಷಣನಾಗಿ ಅರ್ಧನಾರೀಶ್ವರನಾಗಿ ತೊಡೆಯಲ್ಲಿ ಸ್ಕಂದ ಗಣಪತಿ ಎಲ್ಲರನ್ನು ಕೂಡಿಸ್ಕೊಂಡಿರುವಂತಹ ರೂಪದ ಚಿಂತನೆಗೆ ನಮಸ್ಕಾರ. ಆಮೇಲೆ ಬರೀ ಅಷ್ಟೇ ಅಲ್ಲ, ಈಶ್ವರ ಅಂದ್ರೆ ಅಲ್ಲೆಲ್ಲೋ ಇಲ್ಲಿ ಕೆಳಗಡೆಯಿಂದ ಹಿಂಗೆ ನೋಡ್ತಾ ಇರ್ತಾನೆ, ನಮ್ಮನ್ನ ಈ ಪಿಕ್ಚರ್ ಅಲ್ಲಿ ತೋರಿಸ್ತಾರಲ್ಲ, ಇಲ್ಲಿ ನೋಡ್ತಾ ಇರ್ತಾನೆ, ನೋಡಿ ಪಾರ್ವತಿ ಹೇಳ್ತಾಳೆ ನಿಮ್ ಭಕ್ತ ನೋಡಿ ತಪಸ್ ಮಾಡ್ತಿದ್ದಾನೆ, ನೀವೇನು ಕೊಡ್ತಾ, ಹಾಗೆ ನೋಡಲ್ಲ ಅವನು ಎಲ್ಲ ಕಡೆನೂ ಇರ್ತಾನೆ, ಆ ವೃಕ್ಷದಲ್ಲೂ ಇರ್ತಾನೆ. ಪ್ರತಿಯೊಂದು ಜೀವ ಜಡಗಳಲ್ಲಿ ವ್ಯಾಪ್ತನಾಗಿರುವಂತಹ ತತ್ವ, ಈಶ್ವರ ತತ್ವ, ಅದನ್ನ ನಾವು ನಮಸ್ಕಾರ ಮಾಡ್ತೀವಿ ಎರಡನೇ ಅನುವಾಕದಲ್ಲಿ. ಸೊ ಎಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಅಂದ್ರೆ ಅವನ ಮೂಲ ರೂಪದಿಂದ ಇಡೀ ಪ್ರಪಂಚದಲ್ಲಿರೋ ರೂಪ. ಆಮೇಲೆ ಅನುವಾಕ 3ಗೆ ಬಂದ್ರೆ ನಾವು ಇದರಲ್ಲಿ ನಾವು ಈ ಧನ್ವಿನೇ ನಮಃ, ಎಲ್ಲ ಒಂದು ಯೋಧರು, ನನಗೆ ಈ ಪ್ರಪಂಚದಲ್ಲಿ ನನಗೆ ಏನೇನು ಬಾಧೆಗಳು ಬರ್ಬೋದು ಅದಕ್ಕೆಲ್ಲ ನನಗೊಂದು ವೆಪನ್ಸ್ ಬೇಕು, ಪ್ರೊಟೆಕ್ಷನ್ ಬೇಕು, ಹಾಗಾಗಿ ನೀನ್ ಪ್ರೊಟೆಕ್ಟ್ ಮಾಡ್ತಾ ಇದೀಯಾ ಅನ್ನೋವಂಥದ್ದು 3ನೇ ಅನುವಾಕದಲ್ಲಿ. ಮತ್ತೆ 4ನೇ ಅನುವಾಕದಲ್ಲಿ ನೀನು ಬರೀ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಸಣ್ಣ ಸಣ್ಣ ವಸ್ತುವಿನಲ್ಲೂ ನೀನಿದೆಯಾ. ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ಇಂದ ಹಿಡಿದು ವೈರಸ್ ಇಂದ ಹಿಡಿದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಒಳಗಡೆ ಕೂಡ ನೀನೇ ಇದೆಯಾ, ಅಣುವಿನಲ್ಲೂ ನೀನಿದೆಯಾ, ದೊಡ್ಡದ್ರಲ್ಲೂ ನೀನಿದೆಯಾ ಅಂತ. ಈ ಎರಡು ಬೇರೆ ಬೇರೆ ಇಲ್ಲ, ಎಲ್ಲಾ ಜಾಗದಲ್ಲಿ ಅಲ್ಲಿದ್ಯಾ ಇಲ್ಲಿಲ್ಲ ಅಂತ ಇಲ್ಲ ಅಂತ ಹೇಳುವಂಥದ್ದು 4ನೇ ಅನುವಾಕ. 5ನೇ ಅನುವಾಕದಲ್ಲಿ ಎಲ್ಲರದ್ರಲ್ಲಿ, ಬರೀ ಜನಗಳಲ್ಲಿ, ವಯಸ್ಸಾದವರಲ್ಲಿ, ಮಕ್ಕಳಲ್ಲಿ, ಮಧ್ಯವಯಸ್ಕರಲ್ಲಿ, ಎಲ್ಲಾ ಜನಗಳಲ್ಲೂ ನೀನೇ ಇದೆಯಾ ಅಂತ. ಶ್ರೇಷ್ಠರಲ್ಲಿ, ಸಮಾಜದಲ್ಲಿ ಕೆಲವರು ಮಹಾಜ್ಞಾನಿಗಳಿರ್ತಾರೆ, ದೊಡ್ಡ ದೊಡ್ಡ ಪೊಸಿಷನ್ ಇರೋರು ಶ್ರೇಷ್ಠರು ಇರ್ತಾರೆ, ಅವರಲ್ಲೂ ನೀನೇ ಇದೆಯಾ, ಕನಿಷ್ಠರಿಗಿಂತ ಕನಿಷ್ಠರಲ್ಲೂ ನೀನೇ ಇದೆಯಾ ಅಂತ. ಸೊ ಈ ಒಂದು ಸಮಾಜದ ಎಲ್ಲ ಜನಗಳಲ್ಲಿ ಮೂಲಕ ಒಳಗಡೆ ಅಂತರ್ಯಾಮಿಯಾಗಿ ಅವರ ಮನಸ್ಸಿನ ನಿಯಾಮಕನಾಗಿ ನೀನಿದೆಯಾ ಅಂತ ಹೇಳುವಂಥದ್ದು 5ನೇ ಅನುವಾಕ. ಇದನ್ನ ಹೇಳ್ತಾ ನಮಗೆ ಆ ಮಂತ್ರಗಳನ್ನು ನಾವೇನು ಪಾರಾಯಣ ಮಾಡ್ತಿರ್ತೀವಿ ಅಥವಾ ಕೇಳಿಸ್ಕೊಳ್ತಾ ಇರ್ತೀವಿ, ಆಗ ಇದು ಗೊತ್ತಾಗ್ತಾ ಹೋಗ್ಬೇಕು ನಮ್ಗೆ. ಮತ್ತೆ 4ನೇದು ಕಾಲ, ವರ್ಷಾಯ, ಯಾಕಂದ್ರೆ ಮಳೆ ಬರುತ್ತೆ, ನಮ್ಗೆ ಸೀಸನ್ಸ್ಗಳು ಏನ್ ಚೇಂಜ್ ಆಗುತ್ತೆ, ಆ ಎಲ್ಲಾ ಸೀಸನ್ಸ್ ನ ಚೇಂಜ್ ಮಾಡ್ತಿರೋನೆ ನೀನು ಅಂತ ಹೇಳುವಂಥದ್ದು ಪ್ರಕೃತಿ ಚಕ್ರ. ಇದೇನು ನ್ಯಾಚುರಲ್ ಸೈಕಲ್ ಇದೆ, ಈ ಸೂರ್ಯ ಚಂದ್ರಗಳು, ಅವನ ಕಣ್ಣುಗಳು, ಸೂರ್ಯ ಒಂದು ಕಣ್ಣು, ಆ ಈಶ್ವರನ ಕಣ್ಣುಗಳು, ಅವರು ಅಗ್ನಿ, 3ನೇ ಕಣ್ಣೇನಿದೆ ಅವನು ಅಗ್ನಿ. ಸೊ ಎಲ್ಲ ಕ್ರಿಯೆ ಏನಾಗ್ತಾ ಇದೆ, ಒಂದು ಮಳೆ ಬರೋದಾಗ್ಲಿ, ಬಿಸಿಲು ಬರುತ್ತೆ, ಬಿಸಿಲಿಂದ ಆವಿ ಆಗುತ್ತೆ, ಅದು ಮೋಡ ಆಗುತ್ತೆ, ಮೋಡ ಡಿಕ್ಕಿ ಹೊಡೆದು ಮಳೆ ಬರುತ್ತೆ, ಆ ಮೋಡ ಕೂಡ ಬೇರೆ ಬೇರೆ ಕಡೆ ಚೆದ್ರು ಹೋಗುತ್ತೆ, ಎಲ್ಲಿ ಬರಬೇಕು ಅಲ್ಲಿ ಮಾತ್ರ ಮಳೆ ಬರುತ್ತೆ. ಇದೆಲ್ಲ ಮಾಡಿಸ್ತಾ ಇರುವಂತಹ ಎಲ್ಲ ಭಗವಂತನ ಶಿವನ ರೂಪಗಳೇನಿದೆ ಅದಕ್ಕೆ ನಾವು ನಮಸ್ಕಾರ ಮಾಡ್ತೀವಿ. ಇದು ಬ್ಯಾಲೆನ್ಸ್, ಈ ಪ್ರಕೃತಿ ಬ್ಯಾಲೆನ್ಸ್ ಆಗದೆ ಈ ಸೈಕಲ್ ಮೂಲಕ. ತುಂಬಾ ಜಾಸ್ತಿ ಬಿಸಿಲು ಬಂದಾಗ ನೆಕ್ಸ್ಟ್ ಮಳೆ ಬರುತ್ತೆ, ತುಂಬಾ ಜಾಸ್ತಿ ಮಳೆ ಬಂದಾಗ ಮತ್ತೆ ಜೋರಾಗಿ ಬಿಸಿಲು ಬರುತ್ತೆ, ಯಾಕೆಂದ್ರೆ ಅದೆಲ್ಲ ಒಣಗಬೇಕು. ಸೊ ಈ ಒಂದು ಬ್ಯಾಲೆನ್ಸ್ ಅನ್ನ ಕಾಪಾಡುವಂತಹ ರೂಪಗಳು. ಮತ್ತೆ 7ನೇ ಅನುವಾಕ ಪ್ರಕೃತಿ ಚಕ್ರ ನೋಡಿದ್ವಿ. ಮತ್ತೆ ಇದರಲ್ಲಿ ನೀನು ಎಷ್ಟು ಪರಮ ಮಂಗಳ ಅಂತ ತುಂಬಾ ಒಳ್ಳೆ ಮಂತ್ರಗಳು, ನಮಃ ಶಿವಾಯ ಚ ಶಿವತರಾಯ ಚ, ಅದು ತುಂಬಾ ಅದ್ಭುತವಾದ ಮಂತ್ರಗಳು ಬರುತ್ತೆ. ಅದರಲ್ಲಿ ಶಿವನ ಆ ಮಂಗಳವಾದ ರೂಪ, ಅಂದ್ರೆ ಎಲ್ಲದಕ್ಕಿಂತ ಮಂಗಳಕ್ಕೆ ಮಂಗಳನಾದ ಶಿವ. ಶಿವ ಅಂದ್ರೇನೆ ಮಂಗಳ ಅಂತ. ಸೊ ಹಾಗಾಗಿ ಶಿವ ಅಂದ್ರೆ ಮಂಗಳ, ಸದಾಶಿವ ಅಂದ್ರೆ ಯಾವಾಗ್ಲೂ ಮಂಗಳವಾಗಿರೋನು ಅಂತ. ಸೊ ಹಾಗಾಗಿ ಅದರ ಕುರಿತಾದ ಮಂತ್ರಗಳು ಇಲ್ಲಿ ಬರುತ್ತೆ. 8ನೇದರಲ್ಲಿ ಅನಂತವಾದ ನಮೋ ಅಗ್ರೇಯಾಚ ಪ್ರಥಮಾಚ ನಮೋ ಅಂತ್ಯಾಯಚ
ಎಲ್ಲದರಲ್ಲೂ ನೀನೇ ಇದೆಯಾ ಅಂತ. ಅನಂತವ, ಆದಿ ಅನಂತ, ಎಲ್ಲದರಲ್ಲೂ ನೀನಿದೆಯಾ. ಇದೇ ಸೃಷ್ಟಿಯಾಗೋ ಎಲ್ಲ ಏನೇನು ನಾವು ಕಾಣ್ತಾ ಇದೀವಿ ಪ್ರಪಂಚದ ಇಡೀ ಬ್ರಹ್ಮಾಂಡದ ನಮಗೆ ಕಾಣುವಂತಹ ಪ್ರಪಂಚ ಏನಿದೆ ಅದ್ರ ಎಲ್ಲ ಕಡೆ ನೀನೇ ಇದೆಯಾ ಅನ್ನೋ ಥರದ್ದು ಒಂದು ಅನುಸಂಧಾನ ಈ ಅನುವಾಕ 8ರಲ್ಲಿ ಬರುತ್ತೆ. ಅನುವಾಕ 9ರಲ್ಲಿ ಇದು ಕಣ ಕಣದಲ್ಲೂ ನೀನಿದೆಯಾ ಅಂತ. ಸೊ ಎಲ್ಲ ಕಡೆ ನೋಡಿ, ವ್ಯಾಪ್ತಿ ದೊಡ್ಡದಾಗ್ತಿದ್ದಂಗೆ ಮತ್ತೆ ಸ್ಮಾಲೆಸ್ಟ್ ಅಲ್ಲೂ ನೀನೇ ಇದೆಯಾ ಅಂತ ಹೇಳೋ ಥರದ್ದು ಅನುವಾಕ 9. ಮತ್ತೆ 10 ಇದು ನಮ್ಮ ವೈಯಕ್ತಿಕವಾದ ರಕ್ಷಣೆಗೋಸ್ಕರ. ಇಷ್ಟು ನಾವು ಪ್ರಪಂಚದಲ್ಲಿರೋ ವ್ಯಾಪ್ತಿ ಬಗ್ಗೆ, ಎಲ್ಲ ಜನಗಳಲ್ಲಿರುವಂತಹದ್ದು, ಭಗವದ್ ರೂಪಗಳು, ಆ ವೆಪನ್ಸ್ಗಳನ್ನ ಯೋಧರಲ್ಲಿ ಎಲ್ಲ ಇರೋದು ಅದೆಲ್ಲ ಹೇಳಿದ್ವಿ. ಅದೇ ಥರ ನಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಟ್ ಮಾಡು ಅನ್ನುವಂತಹ ಪ್ರಾರ್ಥನೆ ಮಾಡೋದಕ್ಕೆ ಯಾರು ಮಹಾಂತಂ ಮಾನೋ ಅರ್ಭಕಂ ಅಂದ್ರೆ ಚಿಕ್ಕ ಮಕ್ಕಳಿರಲಿ, ಮಧ್ಯ ವಯಸ್ಸು, ಇವ್ರನ್ನೆಲ್ಲ ನಮ್ಮ ಫ್ಯಾಮಿಲಿಲಿ ಯಾರ್ಯಾರಿದ್ದಾರೆ ರಿಲೇಟಿವ್ಸು ಎಲ್ಲರನ್ನೂ ಕಾಪಾಡು ನೀನು ಅಂತ ಕೇಳುವಂಥದ್ದು. 11ನೇದು ಕೊನೆಗೆ ನಮೋ ರುದ್ರೇಭ್ಯೋ ಪೃಥಿವ್ಯಾಂ ತೇನೋ ಮೃಡಯಂತು. ಇದು ಲಾಸ್ಟಲ್ಲಿ ಪೂರ್ಣತೆಗೆ, ಇಡೀ ಎಲ್ಲ ಕಡೆ ಇರುವಂತಹ ನಿನ್ನ ಇಷ್ಟು ಮಹಿಮೆಯಿಂದ ನಾನು ನಿನಗೆ ಶರಣಾಗತಿ ಆಗ್ತಾ ಇದ್ದೀನಿ ಅಂತ ಇಷ್ಟಾಯ್ತು. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇದು 11 ಅನುವಾಕ, ಇದಕ್ಕೆ ನಮಕ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪಾರಾಯಣ ಮಾಡುವಂಥದ್ದು. ಇದು ಇದರಲ್ಲಿ ಇಷ್ಟು ಸ್ಟೇಜಸ್ಗಳು ಬರುತ್ತೆ. ಅಂದ್ರೆ ಈಶ್ವರನ ನಮಸ್ಕಾರ ನಾನು ಮಾಡ್ತಾ ಇದ್ದೀನಿ, ಅವನು ಎಲ್ಲೆಲ್ಲಿ ಈ 11 ಬೇರೆ ಬೇರೆ ಕಡೆ ಜಾಗಗಳಲ್ಲಿ ಯಾವ ಥರದಿಂದ ನೀನು ಇದೆಯಾ, ಸ್ವರೂಪದಲ್ಲಿ ಇದೆಯಾ ಅಂತ ಹೇಳಿ ಅಲ್ಲಿ ಶರಣಾಗತಿ ಆಗುವಂಥದ್ದು. 11 ಕಡೆ ಶರಣಾಗತಿ ಮಾಡಿದ್ದೀವಿ ನಾವು. ಸರೆಂಡರ್ ಆಗೋದು ಒಂದ್ ಕಡೆ ಅಲ್ಲ, ಎಲ್ಲ ಕಡೆ ಕವರ್ ಮಾಡ್ಬಿಟ್ಟಿದೀವಿ. ಇಂಥ ಜಾಗ ಇಲ್ಲ, ಇನ್ಯಾವುದು ಬಿಟ್ಟಿಲ್ಲ ಇದರಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ನಾವು 4.6ಗೆ ಹೋದ್ರೆ ಇದು ಒಂದು ದೊಡ್ಡ ಹೊಸ ಬ್ರಾಂಚ್. ಇದು 4.5 ಬಂದು ಅದೆಲ್ಲ ನಮಕಗಳದಾಯ್ತು. ನೆಕ್ಸ್ಟ್ ಇರೋದು ಇದು 4.6 ಅಲ್ಲಿ ಚಮಕ ಬರಲ್ಲ, 4.7 ಅಲ್ಲಿ ಬರುತ್ತೆ. ಆದ್ರೆ 4.6 ಅಲ್ಲಿ ಯಾಕಿದೆ ಅಂತ, ಈಗ ಶರಣಾಗತಿ ಆದ್ಮೇಲೆ ಏನಾಗುತ್ತೆ, ನಾವು ಮತ್ತೆ ನಮ್ಮ ದೇಹನ ಶಕ್ತಿ ಇನ್ಕ್ರೀಸ್ ಮಾಡ್ಕೋಬೇಕು. ಆ ಕಾನ್ಶಿಯಸ್ ಬಾಡಿ ನಾನು ಹೇಳಿದೆ, ಈ ಕಾನ್ಶಿಯಸ್ನೆಸ್ ಏನಿದೆ, ಈ ಸೂಕ್ಷ್ಮ ಶರೀರ ಅಂತ ಹೇಳಿದ್ನಲ್ಲ, ಒಂದು ಸರಿ ನಮಸ್ಕಾರ ಮಾಡಿದ್ಮೇಲೆ ಈಗ ಅಷ್ಟನ್ನ ನಾವು ಅದನ್ನ ಮತ್ತೆ ಸ್ಟೇಬಲ್ ಮಾಡ್ಕೋಬೇಕು. ಹೌದು, ಡೈರೆಕ್ಟ್ ಆಗಿ ನೆಕ್ಸ್ಟ್ ವಿ ಶುಡ್ ಬಿ ಪ್ರಿಪೇರ್ಡ್ ಟು ರಿಸೀವ್. ಈ ಚಮಕ ಅಂತ ಹೇಳಿದಾಗ ಏನಾಗುತ್ತೆ, ಅದು ಮ್ಯಾನಿಫೆಸ್ಟೇಷನ್ ಸ್ಟೇಜ್. ಇದು ಸರೆಂಡರ್ ಅಂತ ಹೇಳಿದೆ ನಾನು. ನಮಕ ಅಥವಾ ನಮಸ್ಕಾರ ಮಾಡಿದಾಗ ನಾವು ಸರೆಂಡರ್ ಆಗ್ತೀವಿ, ಅಂದ್ರೆ ಬಗ್ಗಿದ್ವಿ ನಾವು ಪೂರ್ತಿ. ನಾವು ಬಗ್ಗದ ಮೇಲೆ ನೆಕ್ಸ್ಟ್ ಈಗ ನೀರು ಒಳಗಡೆ ಬರಬೇಕು. ಆ ಕೊಡದ ಎಕ್ಸಾಂಪಲ್ ಹೇಳಿದ್ನಲ್ಲ, ನೀರು ಒಳಗಡೆ ಬರಬೇಕು, ಬರಕ್ ಮುಂಚೆ ಕೊಡ ಸ್ಟ್ರಾಂಗ್ ಆಗ್ಬೇಕು. ಅದಕ್ಕಾಗಿ ಈ 6th ಕಾಂಡ ಪ್ರಪಾಠಕ ಏನಿದೆ, ಇದು ಪೂರ್ತಿ ನಮ್ಮನ್ನ ಸ್ಟ್ರಾಂಗ್ ಮಾಡುವಂಥದ್ದು. ಯಾವುದರಿಂದ, ಈ ರುದ್ರಶಕ್ತಿನ ನಾನು ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಈ ಚಮಕದಲ್ಲಿ ನಾವು ಹೇಳುವಾಗ ಮ್ಯಾನಿಫೆಸ್ಟ್ ಆಗು, ನನ್ನೊಳಗಡೆ ನೀನ್ ಬಂದು ಕೂತ್ಕೋ, ಈ ಎಲ್ಲ ನನ್ನ ಏನ್ ಸಮಸ್ಯೆಗಳಿದೆ, ಆರೋಗ್ಯದ ಸಮಸ್ಯೆ ಆಗ್ಲಿ ಅದೆಲ್ಲ ಹೋಗ್ಸುವಂತಹ ಒಂದು ಪವರ್ಫುಲ್ ಸೂಕ್ಷ್ಮ ಶರೀರನ ಪವರ್ಫುಲ್ ಮಾಡುವಂತ. ನನಗೆ ಹೊರಗಡೆದು ಏನಿದೆ, ಇದೊಂಥರ ಸಾಫ್ಟ್ವೇರ್ ಹಾರ್ಡ್ವೇರ್ ಇದ್ದಂಗೆ. ಈಗ ನಾವು ಸಿಸ್ಟಮ್ ಅಲ್ಲಿ ಹೊರಗಡೆ ನನ್ಗೇನೋ ವರ್ಕ್ ಆಗ್ತಾ ಇಲ್ಲ ಸಿಸ್ಟಮ್ ಅಂತಂದ್ರೆ ಅದನ್ನ ನಾನು ಯಾರು ಸರಿ ಮಾಡಲ್ಲ, ಹೋಗ್ಬಿಟ್ಟು ಸಾಫ್ಟ್ವೇರ್ ಸರಿ ಮಾಡ್ತಾರೆ. ಕೋಡಿಂಗ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್, 0101 ಕಡೆ ಎಲ್ಲೋ 10 ಆಗ್ಬಿಟ್ಟಿದೆ, ಅದನ್ನ ಕೋಡ್ ಸರಿ ಮಾಡಬೇಕು. ಕೋಡ್ ಕರೆಕ್ಷನ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ UI ಅಲ್ಲಿ ಏನು ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಅದು ಸರಿ ಹೋಗುತ್ತೆ. ಅದೇ ತರ ನಾವು ಫಸ್ಟು ಈ ಸೂಕ್ಷ್ಮ ಶರೀರನ ಸರಿ ಮಾಡ್ಕೋಬೇಕು. ಈ ಸರಿ ಮಾಡ್ಕೊಳ್ಳೋದಕ್ಕೆ ಈ ಎಂಟೈರ್ 6ನೇ ಬ್ರಾಂಚ್ ಏನಿದೆ, ಪ್ರಪಾಠಕ ಅಂತ ಕರಿತೀವಿ, 4ನೇ ಕಾಂಡದ 6ನೇದು, ಇದು ಈ ದೇವತ್ವದ ಅಭಿವ್ಯಕ್ತಿ ಮತ್ತೆ ಈ ಪ್ರಾಣಿಕ್ ಪವರ್ಸ್. ನಾವು ಹೇಳಿದ್ವಿ ಪ್ರಾಣಶಕ್ತಿ, ಪ್ರತಿಯೊಂದು ದೇವಶಕ್ತಿ ದೈವಿಕ ಶಕ್ತಿಗಳು ವರ್ಕ್ ಮಾಡೋದು ನಮ್ಮ ಪ್ರಾಣಶಕ್ತಿ ಮೂಲಕನೇ. ಹಾಗಾಗಿ ಈ ರುದ್ರಶಕ್ತಿಯನ್ನ ಹಿಡಿದಿಡ್ಕೊಳ್ಳೋದಕ್ಕೆ ಪ್ರಾಣದ ಶುದ್ಧಿ ಆಗಬೇಕು. ಈ ಪ್ರಾಣದ ಶುದ್ಧಿ ಅಂದ್ರೆ ನಾವ್ ಏನಂತೀವಿ, ಪವರ್. ಪ್ರಾಣ ಅಂದ್ರೇನು, ನಮ್ಗೆ ಲೈಫ್ ಎನರ್ಜಿನೇ ಪವರ್ ಅಂತೀವಿ ನಾವು. ಅದು ಯಾವ್ದ್ರಲ್ಲಿ ಹೇಳ್ತೀವಿ, ಅಶ್ವಶಕ್ತಿ ಅಂತೀವಿ ನಾವು, ಅಂದ್ರೆ ಹಾರ್ಸ್ ಪವರ್ ಅಂತೀವಿ. ಸೊ ಆ ಅಶ್ವ ಅಂದ್ರೆ ಆಕ್ಚುಲಿ ಹಾರ್ಸ್ ಪವರ್, ಅದು ಪ್ರಾಣಶಕ್ತಿ, ಜೀವಶಕ್ತಿ. ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಂತಹದ್ದು ಎಲ್ಲ ಮಂತ್ರಗಳು ಈ 6ನೇ ಕಾಂಡದಲ್ಲಿ ಬರುತ್ತೆ. ಮುಂದೆ ನಾವು ಇದು ಒಳಗಡೆ ನಮಗೆ ಹಿಡಿದಿಟ್ಕೊಳ್ಳೋದಕ್ಕೆ ಮುಂದೆ ಬರುವಂತಹ ಮಂತ್ರಗಳಲ್ಲಿ ಏನು ನಾವು ಕೇಳ್ತಾ ಹೋಗ್ತೀವಿ ಅದೆಲ್ಲ ನಮಗೆ ಈಗ 4.7 7ನೇ ನಾವು ಈ ಪ್ರಪಾಠಕಕ್ಕೆ ಬಂದ್ರೆ ಇದು ಲಾಸ್ಟ್ ಪಾರ್ಟ್, ಚಮಕ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಪ್ರಾಣಶ್ಚಮೆ ಅಪಾನಶ್ಚಮೆ ಅಂದ್ರೆ ಪ್ರಾಣ, ಅಪಾನ, ಸಮಾನ ಅಂತ ಮುಖ್ಯವಾಗಿ 3 ಪ್ರಾಣಗಳು ನಮಗೆ ಕೆಲಸ ಮಾಡೋದು. ಅದಲ್ಲದೆ ಇನ್ನು ವ್ಯಾನ, ಉದಾನ ಅದು ಇದೆ. ಮುಖ್ಯವಾಗಿ 3 ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ. ಈ ಶಕ್ತಿಯನ್ನ ಸ್ಥಾಪನೆ ಮಾಡಿ ಅದನ್ನ ಹಿಡಿದಿಟ್ಕೋಬೇಕು ನಾವು.
ಈಗ ನಮಗೆ ಅಷ್ಟನ್ನ ಹಿಡಿದಿಟ್ಕೊಂಡು ನಾವು ಪೂರ್ಣರಾಗಬೇಕು. ಅಂದರೆ ನಮ್ಗೆ ಆ ಶಕ್ತಿ ಪೂರ್ತಿ ಬಂದ್ಬಿಡ್ಬೇಕು. ನಾವು ಈ ಮಂತ್ರ ಹೇಳ್ತಿದ್ದಂಗೆನೆ ನಾನು ಏನಾದರೂ ಯಾರು ನಿಮ್ಗೆ ಒಳ್ಳೇದಾಗಲಿ ಅಂದರೆ ನಿಮ್ಗೆ ಒಳ್ಳೇದಾಗಬೇಕು. ಯಾಕೆ ನಾವು ದೊಡ್ಡವ್ರಿಗೆ ಹಿರಿಯರಿಗೆ ನಮಸ್ಕಾರ ಮಾಡ್ತೀವಿ ಅಂದರೆ ಅವರಿಗೆ ಈ ದಿನ ಈ ಮಂತ್ರಗಳು ಹೇಳಿ ಹೇಳಿ ಯಾರು ಈ ಅನುಸಂಧಾನ ಪೂರ್ವಕವಾಗಿ ಮಾಡ್ತಾರೆ ಅವ್ರು ಒಂದು ಸರಿ ಹೇಳಿದ್ರೆ ಬರುತ್ತೆ ಅಂತಲ್ಲ. ಈಗ 1 ವರ್ಷ ತಪಸ್ ಮಾಡಿದವರಿದ್ದಾರೆ, 100 ವರ್ಷ ತಪಸ್ ಮಾಡಿದವರಿದ್ದಾರೆ. ಯಾರಿಗೆ ಜಾಸ್ತಿ ಪವರ್ ಇರುತ್ತೆ? 100 ವರ್ಷ ಮಾಡಿದ್ರೆ. ಅದೇ ಥರ ಯಾರು ಹೆಚ್ಚು ವರ್ಷಗಳ ಕಾಲ ಈ ದೇವತಾ ಶಕ್ತಿಗಳನ್ನು ಒಲಿಸ್ಕೊಂಡಿದ್ದಾರೆ, ಸಿದ್ಧಿ, ಅವ್ರಿಗೆ ಹೆಚ್ಚಿರುತ್ತೆ. ಈಗ ನಾವು ಒಂದು ಸರಿ ಕೇಳಿದ ತಕ್ಷಣ ನಮಗೆ ಬರುತ್ತೆ ಅಂತಲ್ಲ, ಆದರೆ ಕೇಳ್ತಾ 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 ನಮ್ಮಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆ ಕಾನ್ಷಿಯಸ್ ಪವರ್. ಸೊ ಇದನ್ನು ನಾವು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ಬಿಡೋಣ ಏನೇನಿದೆ ಅಂತ. ಅನುವಾಕ 1ರಲ್ಲಿ ಇದು ಪ್ರಾಣ ಅಪಾನದ ಬಗ್ಗೆ ಹೇಳುತ್ತೆ. ಪ್ರಾಣಶ್ಚಮೆ ಅಪಾನಶ್ಚಮೆ ಅಂದರೆ ಮೊದಲು ನಮ್ಮ ಪ್ರಾಣಶಕ್ತಿನ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳಿ, ಯಾಕೆಂದ್ರೆ ನೆಕ್ಸ್ಟ್ ಹಿಡಿದಿಡ್ಕೋಬೇಕು. ನೆಕ್ಸ್ಟ್ ಏನು ಕೇಳುತ್ತೆ ನೋಡೋಣ. ಅನುವಾಕ 2ರಲ್ಲಿ ಋತಂಚಮೆ ಸತ್ಯಂಚಮೆ. ಸತ್ಯ ಅಂದರೆ ಈ ಪರಮ ಸತ್ಯ, ಈ ಪ್ರಪಂಚ ಆಗಲಿ ಮತ್ತೆ ಭಗವಂತನ ಬಗ್ಗೆ ಏನು ನಮ್ಗೊಂದು ಕ್ಲಾರಿಟಿ ಇದೆ, ಆ ಕ್ಲಾರಿಟಿನ ಸತ್ಯ ಅಂತ ಹೇಳ್ತೀವಿ. ಋತಂಚ ಅಂದ್ರೆ ಆರ್ಡರ್, ಈ ಕಾಸ್ಮಿಕ್ ಆರ್ಡರ್ ಏನಿದೆಯಲ್ಲ, ಈ ಆರ್ಡರ್ ಕರೆಕ್ಟಾಗಿ ಗೊತ್ತಿರಬೇಕು. ಈಗ ಒಂದು ಮಳೆ ಆಗುತ್ತೆ ಅಂದ್ರೆ ನಮ್ಗೆ ಸೈನ್ಸ್ ಅಲ್ಲಿ ಹೆಂಗ್ ಮಳೆ ಆಗುತ್ತೆ ಅಂತ ನಮ್ಗೆ ಗೊತ್ತಲ್ವ, ಅದೇ ತರ ಈ ಪ್ರಪಂಚ ರನ್ ಆಗ್ತಾ ಇದೆ ಅಂದ್ರೆ ಯಾವ ಆರ್ಡರ್ ಅಲ್ಲಿ ರನ್ ಆಗ್ತಾ ಇದೆ, ಆ ಆರ್ಡರ್ನ ಋತ ಅಂತ ಹೇಳ್ತಾರೆ ವೇದಗಳಲ್ಲಿ. ಸೊ ಆ ಋತನ ಯಾವ ತರ, ಇದ್ರ ಬಗ್ಗೆ, ಈ ಋತ ಮತ್ತೆ ಸತ್ಯದ ಬಗ್ಗೆ ಏನೇನು ನಾವು ಹೇಗೆ ಸಾತ್ವಿಕರಾಗಬೇಕು, ನಮ್ಮ ಜೀವನದಲ್ಲಿ ಧರ್ಮ ಪಾಲನೆ ಆಗಬೇಕು, ನಮಗೆ ಈ ಕರೆಕ್ಟ್ ಆದ ಯಾವಾಗ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋದೇ ಋತ. ಯಾರ ಜೊತೆ ಹೇಗ್ ಮಾತಾಡಬೇಕು, ಯಾವ ತರ ಜೀವನ ಮಾಡಬೇಕು, ಈ ಆರ್ಡರ್ ಇದೆಯಲ್ಲ, ಈ ಸಿಸ್ಟಮ್ ನ ಅರ್ಥ ಮಾಡ್ಕೊಳ್ಳೋದು ಋತ. ಆ ರಿಯಾಲಿಟಿನ ಕ್ಲಾರಿಟಿ ತಗೊಳ್ಳೋದು ಅದು ಸತ್ಯ. ಸೊ ಇದ್ರ ಬಗ್ಗೆ ಇರುವಂತಹ ಮಂತ್ರಗಳು ನಮಗೆ ಈ 2ನೇ ಅನುವಾಕದಲ್ಲಿ ಬರುತ್ತೆ. ಅದೇ ತರ 3ನೇ ಅನುವಾಕದಲ್ಲಿ ನಮಗೆ ಈಗ ಹೇಳಿದ್ವಿ ಬಲಂಚ ಮೇ ಓಜಶ್ಚ ಮೇ, ತುಂಬಾ ಅದರಲ್ಲಿ ಚಮೆ ಚಮೆ ಅಂತ ಬರುತ್ತೆ, ಅದಕ್ಕೆ ಓಜಶ್ಚ ಮೇ ಬಲಂಚಮೆ ಅಂದ್ರೆ ಅದು ಲೆಟ್ ಇಟ್ ಕಮ್ ಅಂಡ್ ಮ್ಯಾನಿಫೆಸ್ಟ್ ಇನ್ ಮೀ, ಅದು ಬಂದು ನನ್ನೊಳಗಡೆ ಸೇರ್ಕೊಳ್ಳಿ ಅನ್ನೋ ತರ ಒಂದು ಮಂತ್ರಗಳಲ್ಲಿ ಬರುತ್ತೆ. ಇದರಿಂದ ನಮಗೆ ಆತ್ಮದ ಬಲ, ಈ ಕಾನ್ಶಿಯಸ್ ಲೆವೆಲ್ ಅಲ್ಲಿ, ಈ ದೇಹದ ಬಲ ಆಮೇಲೆ ಬರುತ್ತೆ. ನಾನು ಹೇಳಿದಾಗೆ ಓಜಸ್, ಅದೇ ತರ ಅನುವಾಕ 4ರಲ್ಲಿ ಕೀರ್ತಿಶ್ಚ ಮೇ ಯಶಶ್ಚ ಮೇ. ಇದು ಬಂದ್ಮೇಲೆ ಬಹಳ ಜನ ನನ್ನನ್ನು ಹೊಗಳಬೇಕು, ನನ್ನಿಂದ ಉಪಯೋಗ ಆದ್ರೆ ಇವ್ರು ತುಂಬಾ ಒಳ್ಳೆಯವರಪ್ಪ, ಎಷ್ಟೊಂದು ಹೆಲ್ಪ್ ಆಗಿದೆ, ಎಷ್ಟೊಂದು ದಾನ ಧರ್ಮ ಮಾಡಿದ್ದಾರೆ ಇವರು, ನಮ್ ಕಷ್ಟದಲ್ಲಿ ಸಹಾಯ ಮಾಡಿದ್ರು ಅಂತ ಮಾಡಿದಾಗ ಅದೊಂದು ಫೇಮ್ ಬರುತ್ತೆ. ಆ ಕೀರ್ತಿ ಯಶ ಇದೆಲ್ಲ ಬರಬೇಕು, ಅದು ಬರ್ಲಿ, ನನ್ನಲ್ಲಿ ಮ್ಯಾನಿಫೆಸ್ಟ್ ಆಗಲಿ. ಆಮೇಲೆ ಅನ್ನ ಅಂದ್ರೆ ವೆಲ್ತ್, ಬೇಸಿಕಲಿ ಅನ್ನಂಚಮೆ ಪೇಯಶ್ಚಮೆ ಅಂದ್ರೆ ಬೋತ್ ಸಾಲಿಡ್ ಫುಡ್ ಅಂಡ್ ಲಿಕ್ವಿಡ್ ಫುಡ್ ಅಂಡ್ ಸಾಲಿಡ್ ವೆಲ್ತ್ ಅಂಡ್ ಲಿಕ್ವಿಡ್ ವೆಲ್ತ್. ನಮಗೆ ಸಾಲಿಡ್ ವೆಲ್ತ್ ಅಂದ್ರೆ ರಿಯಲ್ ಎಸ್ಟೇಟ್, ಲಿಕ್ವಿಡ್ ವೆಲ್ತ್ ಇಸ್ ಮನಿ, ಕ್ಯಾಶ್. ಸೊ ಇದೆಲ್ಲ ನಮ್ಮ ಹತ್ರ ಬರಲಿ ಅನ್ನೋ ಥರದ್ದು. ಮತ್ತೆ ಅನುವಾಕ 6ರಲ್ಲಿ ಯಜ್ಞ ಭಾವ, ಒಳಗಿಂದ ನನಗೆ ಅದೊಂದು ಪೂಜ್ಯ ಭಾವ, ನನಗೆ ಯಜ್ಞೇನ ಕಲ್ಪತಾಂ, ಇದೆಲ್ಲ ನನಗೆ ಒಂದು ಆ ಭಗವತ್ ಶಕ್ತಿಗಳನ್ನು ನನ್ನೊಳಗಡೆ ಮಾಡಿಸ್ತಾ ಇರುವಂತದ್ದು ಅನ್ನೋ, ಅದು ಬಂದ ತಕ್ಷಣ ನನಗೆ ಬಂತು ಅಂತ ಅನ್ಕೋಬಾರ್ದು ನಾವು, ಅದು ಅವನ್ ಕೊಟ್ಟಿರೋದು ಅಂತ. ಈಗ ನನಗೇನೋ ದುಡ್ಡು ಬಂತು ಅಂದ ತಕ್ಷಣ ನಾನ್ ದುಡ್ಡು ಮಾಡಿಬಿಟ್ಟೆ ಅಂತ ಬರಬಾರ್ದು. ಅದು ಬರಬಾರ್ದು ಅಂದ್ರೆ ಈ ಯಜ್ಞೇನ ಕಲ್ಪತಾಂ ಅಂದ್ರೆ ನಾನು ಮಾಡಿರೋ ಭಗವತ್ ಶಕ್ತಿ ಅವರ ಅನುಗ್ರಹದಿಂದ ನನಗೆ ದುಡ್ಡು ಬಂದಿದೆ, ಮತ್ತೆ ನನಗೆ ಒಳ್ಳೆ ಬುದ್ಧಿ ಬಂದಿದೆ. ಸೊ ಆ ಯಜ್ಞ ಭಾವನೆ ತರೋದು ಈ ಮಂತ್ರಗಳಿದೆ. ಮತ್ತೆ ಅನುವಾಕ 7ರಲ್ಲಿ ಈ ನಂಬರ್ಸ್ಗಳು ಬರುತ್ತೆ. ಇದರಲ್ಲಿ ಏಕಂಚಮೆ ಶತಂಚಮೆ ಸಹಸ್ರಂಚಮೆ. ನಂಬರ್ಸ್ಗಳ ಬಗ್ಗೆ ಯಾಕೆ ಹೇಳ್ತೀವಿ? ಇಂಟಿಜರ್ಸ್ಗಳಿದೆ ಅಂದ್ರೆ ಆಡ್ ನಂಬರ್ಸ್ಗಳ ಬಗ್ಗೆ ಇರುತ್ತೆ. 3, 5, 7, 9 ಇದೆಲ್ಲ ಮಂತ್ರಗಳಲ್ಲಿ ಬರುತ್ತೆ. ಅದೇ ತರ 2, 8, 10, 12 ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಪೂರ್ಣತ್ವಕ್ಕೆ. ಸೊ ನಮ್ಮಲ್ಲಿ ಎಲ್ಲಾ ಗುಣಗಳ ಒಂದು ಪೂರ್ಣತೆ ಬರಲಿ, ಆ ಭಗವಂತನಲ್ಲಿರೋ ಪೂರ್ಣತೆ ನನ್ನಲ್ಲಿ ಬರಲಿ ಅನ್ನೋ ಆ ಸಂಖ್ಯೆಗಳ ಕುರಿತಾಗಿ ಹೇಳಿದ್ದಿದೆ ಇದರಲ್ಲಿ. ಅನುವಾಕ 2ರಲ್ಲಿ ಒಂದು ಬೆಳವಣಿಗೆ ಆಗೋ ಥರ ವ್ಯವಸ್ಥಿತವಾಗಿ ಈ ವೃದ್ಧಿ ಆಗಬೇಕು, ನಾನು ಏನೇನು ಗುಣಗಳು ತಗೊಂಡಿದ್ದೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಶಾಂತಿ ಮತ್ತೆ ಶ್ರೇಯಸ್ತು, ಶಂಚಮೆ ಮಯಚ್ಚಮೆ. ಸೊ ನನಗೆ ದುಡ್ಡು ಬಂದ ಮೇಲೆ ನೆಮ್ಮದಿ ಇರ್ಬೇಕು. ನಾನು ಹೇಳದ್ನಲ್ಲ, ಈಗ ದುಡ್ಡು ಬಂದಿದೆ, ಮತ್ತೆ ಯಾವುದೋ ಕೋರ್ಟ್ ಕೇಸ್ ಬಂತು, ಇನ್ಯಾವುದೋ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತು ಅಂದ್ರೆ ಶಾಂತಿ ಎಲ್ಲಿರುತ್ತೆ? ದುಡ್ಡು ಬಂದ ಪ್ರಾಬ್ಲಮ್ ಬಂತು. ಸೊ ದುಡ್ಡು ಬಂದು, ಯಶಸ್ಸು ಬಂದು, ಕೀರ್ತಿ ಬಂದ್ರು ಶಾಂತಿ ಇರಬೇಕು, ಶ್ರೇಯಸ್ ಇರಬೇಕು. ಶ್ರೇಯಸ್ ಅಂದ್ರೆ ನನಗೆ ಯಾವ್ದು ಒಳ್ಳೇದೋ ಅದಾಗಬೇಕು. ಅದೇ ತರ ಅನುವಾಕ 10ಲ್ಲಿ ಶುದ್ಧವಾದ, ಇದು ಮಾನಸಿಕವಾದ ಇಚ್ಛೆ. ಈಗೆಲ್ಲ ಬಂದ್ಮೇಲೆ ಮನಸ್ಸು ಹಾಳಾಗ್ಬಿಡ್ಬಾರ್ದು, ದುಡ್ಡು ಬಂದ ಮೇಲೆ ಮನಸ್ಸು ಹಾಳಾಗಬಾರ್ದು. ಅದು ಸೌಮನಶ್ಚಮೆ
ಅಂತ ಕೇಳ್ತಾರೆ. ಅದೇ ತರ ಅನುವಾಕ 11ರಲ್ಲಿ ಇದು ಎಂಡಿಂಗ್ ಬಂದ್ವಿ ನಾವು. ಸಹಸ್ರ ಅಂತ ಬರುತ್ತೆ, ಶತಂಚಮೆ ಸಹಸ್ರಂಚಮೆ. ನಾನು ಪೂರ್ಣವಾದ ಒಂದು ಬದುಕಿಗೆ ನನಗೇನೇನು ಬೇಕು, ದೊಡ್ಡ ಸಾಧನೆ ಮಾಡೋದಕ್ಕೆ ಈ ಎಲ್ಲ ದೇವತಾ ಶಕ್ತಿಗಳಿಂದ ನನ್ನ ಆ ಶಿವನ ಶಕ್ತಿ ನನ್ನೊಳಗಡೆ ಸೇರಿಕೊಂಡು ನಾನು ಆ ಧರ್ಮದ ದಾರಿನಲ್ಲಿ ನಡೆಸ್ತಾ, ಇಡೀ ಸಮಾಜನೂ ಧರ್ಮದಲ್ಲಿ ನಡೆಸ್ತಾ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ವಸುದೈವ ಕುಟುಂಬಕಂ ಅಂತ ನಾವು ಹೇಳ್ತೀವಿ, ಎಲ್ಲರಿಗೂ ಒಳ್ಳೇದಾಗೋ ಹಾಗೆ ನನ್ನ ಇದೇನು ಶಕ್ತಿ ಬಂದಿದೆ ಅದು ಸದ್ವಿನಿಯೋಗ ಆಗಬೇಕು. ಸರಿಯಾದ ರೀತಿನಲ್ಲಿ ನನ್ನ ಶಕ್ತಿನ ನಾನು ಉಪಯೋಗಿಸ್ಬೇಕು. ಅದನ್ನ ಋಷಿಗಳು ಕೇಳಿರೋದು. ಇದು ಅಂದ್ರೆ ನಾವು ನೀವು ಕೇಳೋದಲ್ಲ ಇವೆಲ್ಲ. ಅಂದ್ರೆ ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ ಏನ್ ಕೇಳಬೇಕು ಅಂತ. ಆ ಋಷಿಗಳು ದಾರಿ ತೋರಿಸ್ಕೊಟ್ಟಿದ್ದಾರೆ, ನಮ್ಗೆ ಈ ಮಂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಏನು ಈ ಮಂತ್ರಗಳ ಅನುಸಂಧಾನ ಮಾಡೋದ್ರಿಂದ, ಇದ್ರ ಬಗ್ಗೆ ಮಾತಾಡ್ತಾ ನಾವು ಇದನ್ನ ತಿಳ್ಕೊಳ್ತಾ ಮಾಡೋದ್ರಿಂದ ನಮ್ಮಲ್ಲಿ ಆ ಒಂದು ಸಿದ್ಧಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ತುಂಬ ಸುಂದರವಾಗಿ ಹೇಳಿದ್ದೀರಾ ಸರ್. ನೀವು ಎಲ್ಲ ನಮಕ ಚಮಕ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸೊ ನಾನು ಇನ್ನೊಮ್ಮೆ ಈ ಫ್ಲೋ ಚಾರ್ಟ್ನ ನೋಡೋದಾದ್ರೆ, ಈಗ ನೋಡಿ ಈ ರುದ್ರ ಮಂತ್ರದ್ದು ನಾವು ಹೇಳಿದ್ವಿ, ಇದೆಲ್ಲಾನು ನಾವು ಕವರ್ ಮಾಡಿದ್ವಿ. ಮೊದಲು ಏನು 4.1 4ನೇ ಕಾಂಡ ಅಂತ ಹೇಳಿದೆ, 1 2 3 4 ಕಾಂಡಗಳ ಪ್ರಿಪರೇಷನ್ ಅಂದ್ರೆ ಪ್ರಪಾಠಕ. 4ನೇ ಕಾಂಡದಲ್ಲಿ 4 ಪ್ರಪಾಠಕಗಳ ಪ್ರಿಪರೇಷನ್, 5ನೇದಲ್ಲಿ ನಮಕ, 11 ಅನವಾಕಗಳಲ್ಲಿ ಯಾವ ಸ್ಟೇಜ್ ಅಲ್ಲಿ ನಾವು ರೀಚ್ ಆಗ್ತೀವಿ ಆ ಶರಣಾಗತಿ ಆಗಕ್ಕೆ ಅಂತ. ಆಮೇಲೆ 6ನೇ ಸ್ಟೇಜ್ ಅಲ್ಲಿ ಮತ್ತೆ ಅದನ್ನ ಸ್ಟೇಬಲ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಅದಕ್ಕೆ ವಾಪಸ್ ಕೊಟ್ಟಿದ್ದೀವಿ. ಸ್ಟೇಬಲ್ ಆಗದೆ ಇದ್ರೆ ವಾಪಸ್ ಇದಕ್ಕೆ ಹೋಗುವಂತ, ಮತ್ತೆ ನಮಕಕ್ಕೆ ಹೋಗುವಂತ. ಇದನ್ನ ಶತರುದ್ರೀಯ ಅಂತ ಕರೀತಾರೆ. ಬರೀ ನಮಕನೇ ಪಾರಾಯಣ ಮಾಡೋರಿತಾರೆ. ಆದ್ರೆ ಶರಣಾಗತಿ ಬರ್ತಿಲ್ಲ ಅಂದ್ರೆ ಮತ್ತೆ ಅದನ್ನೇ ಮಾಡಿ ಅಂತ. ಶರಣಾಗತಿ ಬಂದ ಮೇಲೆ ಇದನ್ನ ಚಮಕ ಮಾಡಿದ್ರೆ ಹೋಲ್ಡ್ ಮಾಡ್ತೀರಾ ಅಂತ. ಮತ್ತೆ ಆ 6ನೇದಿರೋದು ಸ್ಟೇಬಲೈಸ್ ಮಾಡೋದಕ್ಕೆ, ಅದಾದ್ಮೇಲೆ ಚಮಕಕ್ಕೆ ಬಂದು ಅಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡುವಂತಹದ್ದು. ಇದಿಷ್ಟು ಪೂರ್ತಿ ಒಂದು ಸರ್ಕಲ್ ಇದು. ಸೊ ಇದನ್ನ ನಾವು ಪ್ರತಿ ಕ್ಷಣದಲ್ಲಿ ನಮ್ಗೆ ಯಾವಾಗ್ಲೇ ಇದು ಶಿವರಾತ್ರಿನೇ ಮಾಡಬೇಕು, ಮಾಸ ಶಿವರಾತ್ರಿ ಮಹಾಶಿವರಾತ್ರಿ ಅಂತೆಲ್ಲ ನಮ್ಗೆ ಕಾನ್ಶಿಯಸ್ನೆಸ್, ನಮ್ ಪ್ರಾಬ್ಲಮ್ ಯಾವತ್ತೂ ಇದೆ. ಆಮೇಲೆ ಈಶ್ವರ ಯಾವಾಗ್ಲೂ ಇದ್ದಾನೆ. ಹೌದು, ಒಂದೇ ಕಡೆ ಎಲ್ಲೋ ಇಲ್ಲ, ಅವನು ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲಾ ಕಾಲದಲ್ಲೂ ಇದ್ದಾನೆ. ಅದಕ್ಕೆ ಅವನಿಗೆ ಕಾಲ ಭೈರವ ಅಂತಾನೆ ಕರಿತೀವಿ. ಸೊ ಮಹಾಕಾಳೇಶ್ವರ ಅಂತ ಕರಿತೀವಿ. ಅವನು ಕಾಲದಲ್ಲಿ ಆಲ್ರೆಡಿ ಇದ್ದಾನೆ, ಅವನು ಎಲ್ಲಾ ಸೆಕೆಂಡ್ ಅಲ್ಲೂ ಇದ್ದಾನೆ. ಹಾಗಾಗಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಇದನ್ನ. ಒಂದೇ ದಿನಕ್ಕೆ ವಿಶೇಷ ಏನಂದ್ರೆ ಶಿವರಾತ್ರಿ ದಿವಸ ಮಾಡಿದ್ರೆ ಅದು ಪರ್ವಕಾಲ ಅಂತ ಕರಿತೀವಿ, ಅವಾಗ ಬಹಳಷ್ಟು ವಿಶೇಷ. ಓಕೆ, ಸೊ ಯು ಸೇಯಿಂಗ್ ದಟ್ ಎಲ್ಲ ನೀವು ಹೀಗೆ ಬರಬೇಕು, ಒಂದು ಸೈಕಲ್ ಅಲ್ಲೇ ಬರಬೇಕು ಅಂತ. ಡೈರೆಕ್ಟ್ ಆಗಿ ನಾವು ಮ್ಯಾನಿಫೆಸ್ಟ್ ಮಾಡಕ್ ಆಗೋದಿಲ್ಲ, ಸರೆಂಡರ್ ಆಗಿದ್ಮೇಲೆನೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸೊ ಇವಾಗ ಈ ಶಿವರಾತ್ರಿ ದಿನ ಜನರು ಏನ್ ಮಾಡಬೇಕು ಸರ್? ಈ ಮಾಸ ಶಿವರಾತ್ರಿ ಹೇಳಿದೆ ನಾನು, ಪ್ರದೋಷ ಕಾಲ ತುಂಬಾ ಶ್ರೇಷ್ಠ ಅಂತ. ಅಂದ್ರೆ ಸಂಜೆ ಸೂರ್ಯಾಸ್ತ ಆಗೋ ಸಮಯದಲ್ಲಿ 6 ಗಂಟೆಯಿಂದ ಶುರು ಮಾಡ್ತಾರೆ ಪೂಜೆ. ಈ ಯಾಮಕ್ಕೆ ಪೂಜೆ ಮಾಡ್ತಾರೆ. ಒಂದು ಯಾಮ ಅಂದ್ರೆ ಒಂದು 3 hours ಅಂತಹದ್ದು. ಸೊ ಹಾಗಾಗಿ ಈ ಎಸ್ಪೆಷಲಿ ಶಿವರಾತ್ರಿನಲ್ಲಿ ನಿಮ್ಗೆ ಬೆಳಗ್ಗೆಯಿಂದಾನೇ ಶುರು ಮಾಡ್ತಾರೆ. ಸಂಜೆ ತುಂಬಾ ಸ್ಪೆಷಲ್. ಸಂಜೆ 6 ಗಂಟೆಯಿಂದ ಶುರು ಮಾಡಿದ್ರೆ 6ರಿಂದ 9, 9ರಿಂದ 12 ಹೀಗೆ ಆ ಯಾಮದ ಪೂಜೆ ನಡೀತಾ ಇರುತ್ತೆ. ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ನೀವು ಸಂಜೆ 6 ಗಂಟೆಗೆ ಈ ಒಂದು ಚಮಕ ಮಂತ್ರನ ಕೇಳಿಸ್ಕೋಬೇಕು. ನೀವು ಈ ರುದ್ರ ಮಂತ್ರನ ಕೇಳಿಸ್ಕೋಬೇಕು. ಹೇಳಕ್ ಬಂದ್ರೆ ಅದನ್ನ ನೀವು ಚಾಂಟ್ ಕೂಡ ಮಾಡಬಹುದು. ಆದ್ರೆ ಸರಿಯಾಗಿ ಕೇಳಿಸ್ಕೊಂಡ್ರೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೊಂದ್ ಜನಕ್ಕೆ ಅದು ಸರಿಯಾದ ಉಚ್ಚಾರಣೆ ಬರಲ್ಲ. ಇದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಈ ವೇದಿಕ್ ವೆಲ್ನೆಸ್ ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಮೊದಲ ಬಾರಿಗೆ ಒಂದು ವಿಶೇಷವಾದ ರುದ್ರ ಮಂತ್ರದ ವಿಶೇಷ ವಿಡಿಯೋನ ಪೋಸ್ಟ್ ಮಾಡಿದೀವಿ. ಶಂಚ ಮೇ ಮಯಶ್ಚ ಮೇ ಪ್ರಿಯಂಚ ಮೇ ನು ಕಾಮಶ್ಚ ಮೇ ಕಾಮಶ್ಚ ಮೇ ಸೌಮನಸಶ್ಚ ಮೇ ಭದ್ರಂಚ ಮೇ ಶ್ರೇಯಶ್ಚ ಮೇ ವಸ್ಯಶ್ಚ ಮೇ ಯಶಶ್ಚ ಮೇ ಭಗಶ್ಚ ಮೇ ದ್ರವಿಣಂಚ ಮೇ. ವಿದ್ವಾಂಸರಾದ ಆದಿತ್ಯ ರಂಗನ್ ಅವರು ಇದನ್ನ ಪಠನ ಮಾಡಿದ್ದಾರೆ. ಅವರ ವಾಯ್ಸ್ ಅಲ್ಲಿ ಇದನ್ನ ರೆಕಾರ್ಡ್ ಮಾಡಿದೀವಿ. ಯಾಕೆಂದ್ರೆ ಒಂದು ವೇದ ಮಂತ್ರನ ಹೇಳಬೇಕು ಅಂದ್ರೆ ಅದಕ್ಕೆ ಸರಿಯಾದ ಉಚ್ಚಾರಣೆ ಹೇಳಬೇಕು. ಮತ್ತೆ ಯಾರ್ಯಾರೋ ಹೇಳಿರೋದಾಗಬಾರ್ದು, ಅವರು ಅನುಷ್ಠಾನ ಮಾಡಿರ್ಬೇಕು ಜೀವನದಲ್ಲಿ. ಅವರು ಏನು ಆ ವೇದ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂದ್ರೆ, ಯಾಕೆಂದ್ರೆ ಅವರು ಮಂತ್ರ ಚಿಕಿತ್ಸೆ ಮಾಡುವಂತಹ ವಿದ್ವಾಂಸರು. ಯಾಕೆಂದ್ರೆ ಮಂತ್ರದಿಂದ ಕಾಯಿಲೆ ಗುಣಪಡಿಸೋರು ಅವರು. ಅಂದ್ರೆ ಅವ್ರಿಗೆ ಆ ಮಂತ್ರ ಸಿದ್ಧಿ ಇಲ್ಲದೆ ಇದ್ರೆ ಬೇರೆಯವರಿಗೆ ಕಾಯಿಲೆ ಗುಣಪಡಿಸಕ್ಕಾಗಲ್ಲ. ಅಂಥ ಒಬ್ಬ ಶ್ರೇಷ್ಠ ವಿದ್ವಾಂಸರು ಈ ಒಂದು ಮಂತ್ರದ ಒಂದು ಆಡಿಯೋ ಮಾಡಿದ್ದಾರೆ. ಅದನ್ನ ನಾವು ಪೋಸ್ಟ್ ಮಾಡಿದೀವಿ ವೇದಿಕ್ ವೆಲ್ನೆಸ್ ನ ಚಾನೆಲ್ ನಲ್ಲಿ. ಸೊ ಇದನ್ನ ಒಮ್ಮೆನಾದ್ರೂ ಕೇಳಿ ಅಂತ ನನ್ನ ಮೊದಲ ರಿಕ್ವೆಸ್ಟ್. ಏನಂದ್ರೆ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರ, ಒಂದು ಔಟ್ಲೈನ್ ಸಿಕ್ಕಿದೆ ನಮ್ಗೆ ಈ ರುದ್ರ ಮಂತ್ರ ಅಂದ್ರೆ ಏನು ಅಂತ. ಆ ಔಟ್ಲೈನ್ ಇಟ್ಕೊಂಡು ಒಮ್ಮೆನಾದ್ರೂ ಕೇಳಿ ಈ ಶಿವರಾತ್ರಿ ದಿವಸ, ಅಥವಾ ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿ ದಿನ ಕೇಳಿ, ಅಥವಾ ಯಾವಾಗಲೇ ನಿಮಗೆ ಸಮಸ್ಯೆ ಇದೆ, ನನಗೆ ಈ ಸಮಸ್ಯೆ ಹೋಗಿಸ್ಕೋಬೇಕು ಅಂದರೆ ಹಾಗೆ ಕೂಡ ಕೇಳಬಹುದು. ಆದರೆ ಇನ್ನೂ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಇರೋರಿಗೆ,
ಈಗ ನಾನು ಹೇಳಿದೆ ಏನೋ ದುಡ್ಡಿನ ಸಮಸ್ಯೆ ಇದೆ, ಸಮಸ್ಯೆ ಇದ್ದವ್ರು ಜಾಸ್ತಿ ಮಾಡಬೇಕು. ಯಾಕೆಂದ್ರೆ ಯಾರಿಗೆ ಸುಮ್ಮನೆ ಜನರಲ್ ಆಗಿ ಓಕೆ ಎಲ್ಲ ಚೆನ್ನಾಗಿದೆ, ಸುಮ್ಮನೆ ಏನು ಶಿವರಾತ್ರಿ ಅಲ್ವಾ ಏನೋ ಒಂದು ಮಾಡೋಣ ಅದಕ್ಕಾದ್ರೆ ಸರಿ ಕೇಳಿಸ್ಕೊಳ್ಳಿ. ನಿಮಗೆ ಮೇಜರ್ ಸಮಸ್ಯೆಗಳೇನಾದ್ರು ಇದೆ ಅಂದ್ರೆ ಬರೀ ಒಂದು ಸರಿಗೆ ಸಾಕಾಗಲ್ಲ. ಅಂತ ಸಮಯದಲ್ಲಿ ಈ ಒಂದು ಮಂತ್ರದ ವಿಡಿಯೋ ಏನು ಹಾಕಿದೀವಿ ನಾವು ಅದನ್ನ ನೀವು ಮಿನಿಮಮ್ 11 ಸಾರಿ ರಿಪೀಟ್ ಮಾಡಬೇಕು. ಅದೊಂದು 20-25 ನಿಮಿಷದ ವಿಡಿಯೋ ಇರಬಹುದು. ಅದನ್ನ ನೀವು ಮಿನಿಮಮ್ 3 ಟೈಮ್ಸ್, ಅದನ್ನ ಮಿನಿಮಮ್ 11 ಟೈಮ್ಸ್, ಒಂದು 25-30 ನಿಮಿಷದ ವಿಡಿಯೋ ಇರಬಹುದು, ಅದನ್ನ 11 ಬಾರಿ ರಿಪೀಟ್ ಮಾಡಬೇಕು. ಒಂದೇ ಸರಿ ಅಂತಲ್ಲ, ಅಟ್ಲೀಸ್ಟ್ ಒಂದೊಂದು 3.5 ಅವರ್ಸ್ ಆಗ್ಬೋದು. ನೀವು ಕೂತು ಆ ಒಂದು ಧ್ಯಾನ ಸ್ಥಿತಿನಲ್ಲಿ ಕೂತು ಅಥವಾ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರೆ ರುದ್ರಾಭಿಷೇಕ ಏನೋ ಹಾಲಿನ ಕ್ಷೀರಾಭಿಷೇಕ ಮಾಡ್ತಿರ್ತೀರಿ ರುದ್ರದೇವರಿಗೆ, ಮಾಡ್ತಾನೆ ಅದನ್ನು ಕೇಳಿಸ್ಕೋಬಹುದು. ಅಥವಾ ಸುಮ್ಮನೆ ಕೂತು ಎಲ್ಲೋ ದೇವಸ್ಥಾನದಲ್ಲಿದ್ದರೆ ಕ್ಯೂನಲ್ಲಿ ನಿಂತಿದ್ದಾಗಲೂ ಕೂಡ ಕೇಳಿಸ್ಕೊಳ್ತಾ ಹೋಗ್ಬೋದು. ಯಾಕೆಂದ್ರೆ ಅದರಲ್ಲೊಂದು ಆ ವೈಬ್ರೇಷನ್ ಅಲ್ಲಿ ಪವರ್ ಏನಿದೆ ಅಂದ್ರೆ ಅದು ನಿಮ್ಮ ಕಿವಿ ಕೇಳ್ತಾ 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 ಅದು ಒಂದೇ ರಿದಮ್ ಅಲ್ಲಿ ಆ ಮೀಟರ್ ಅಲ್ಲಿ ಹೋಗ್ತಾ ಇರುತ್ತೆ. ಅದು ಕೇಳ್ತಾ ಕೇಳ್ತಾ ನೀವು ಅದಕ್ಕೆ ಅಂದ್ರೆ ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಬೇರೆ ಯಾರನ್ನೋ ನೋಡ್ತಾ ಇರೋದು ಕಿವಿಗೆ ಮಾತ್ರ, ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರಬೇಕು, ಅದನ್ನ ಸರಿಯಾಗಿ ಕೇಳಿಸ್ಕೋಬೇಕು. ಆಮೇಲೆ ಕೇಳಿಸ್ಕೊಳ್ಳೋಕ್ಕಿಂತ ಮುಂಚೆ ತುಂಬಾ ಮುಖ್ಯ ನಮಗೆ ಈ ಸಂಕಲ್ಪ ಮಾಡೋದು ಅಂತ. ಯಾವುದೇ ಒಂದು ಶುರು ಮಾಡೋದಕ್ಕೆ ಮುಂಚೆ ಈ 11 ಸರಿ ನಾನು ಕೇಳಿಸ್ಕೊಳ್ತೀನಿ ಅಂತ ಸಪೋಸ್ ಯಾವುದೋ ಒಂದು ಸಮಸ್ಯೆ ಹೋಗ್ಬೇಕು ಅಂದ್ರೆ ಮೊದಲು ಸಂಕಲ್ಪ. ನಮ್ಗೇನು ಸಂಸ್ಕೃತ ಬರಬೇಕು ಅಂತೇನಿಲ್ಲ, ಆನೆಸ್ಟ್ ಆಗಿ ನೀವು ದೇವ್ರ ಹತ್ರ ಕೇಳ್ಕೋಬೇಕು, ನನಗೆ ಈ ಸಮಸ್ಯೆ ಹೋಗ್ಲಿ ಅಂತ ಈ 11 ಸರಿ ಕೇಳಿಸ್ಕೊಳ್ತಾ ಇದ್ದೀನಿ, ನೀನು ನನ್ನೊಳಗಡೆ ಬಂದು ಕೂತು ಈ ಸಮಸ್ಯೆನ ಪರಿಹಾರ ಮಾಡು ಅಂತ, ಇದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಒಂದು ಅರ್ಜಿ ಹಾಕ್ಬಿಡ್ಬೇಕಲ್ಲ, ಒಂದು ಅಪ್ಲಿಕೇಶನ್ ಹಾಕ್ಬಿಡ್ಬೇಕು. ಹಾಕಿದ್ರೆ ಮಾತ್ರ ಅದು ಕೆಲಸ ಆಗುತ್ತೆ, ಅದು ಅಪ್ಲಿಕೇಶನ್ ಹಾಕದೇ ಇದ್ರೆ ಕೆಲಸ ಆಗಲ್ಲ. ಫಸ್ಟ್ ಅದನ್ನ ಕೇಳ್ಕೊಂಡು ಅದನ್ನೇ ನಾವು ಸಂಕಲ್ಪ ಅಂತ ಹೇಳ್ತೀವಿ, ಅದನ್ನು ಕೇಳ್ಕೋಬೇಕು. ಯಾವುದು ಸಂಕಲ್ಪ? ಈಗ ಕೌಟುಂಬ ಸೌಹಾರ್ದ ಇರ್ಬೋದು, ಆಸ್ತಿ ವಿವಾದಗಳಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ವಿವಾಹದ್ದಿರ್ಬೋದು, ಹಣಕಾಸು, ಮಕ್ಕಳ ಭವಿಷ್ಯ, ಇದು ಏನು ಸಮಸ್ಯೆ ಇದೆ ಅದನ್ನ ನೀವು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಏನಿಲ್ಲ, ಸುಮ್ಮನೆ ಕೇಳಿ ಮನಸ್ಸಿನಲ್ಲಿ. ಆ ಶುರು ಮಾಡೋದಕ್ಕಿಂತ ಮುಂಚೆ, ವಿಡಿಯೋನ ಆನ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕೇಳಿಕೊಂಡು 11 ಟೈಮ್ಸ್ ಈ ರುದ್ರ ಏನು ಮಂತ್ರ ಇದೆ ಅದನ್ನು ಶಿವರಾತ್ರಿ ದಿನ ನೀವು ಕೇಳಿಸ್ಕೊಂಡ್ರೆ ಖಂಡಿತ ಸದಾಶಿವನ ಕೃಪೆ ನಿಮಗೆ ಆಗತ್ತೆ ಅನ್ನೋದು ನಿಜ. ಅದು ಖಂಡಿತ ಆಗತ್ತದು. ಮತ್ತೆ ಈ ಎಲ್ಲ ನಾವೇನು ಇದುವರೆಗೆ ನಾನು ರುದ್ರ ಮಂತ್ರದ ಬಗ್ಗೆ ಈ ಎಲ್ಲ ಈ ಫ್ಲೋ ಚಾರ್ಟ್ ಎಲ್ಲ ಮಾಡಿದೆ, ನಾನು ಈ ಫ್ಲೋ ಚಾರ್ಟ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಈ ಫ್ಲೋ ಚಾರ್ಟ್ ಎಲ್ಲಿಂದ ಮಾಡಿದೆ ಅಂದ್ರೆ ಇದಕ್ಕೊಂದು ಅದ್ಭುತವಾದ ಪುಸ್ತಕ ಇದೆ. ಈ ಪುಸ್ತಕನ ನಾವು ಇದರದ್ದು ಲಿಂಕ್ನ ನಾನು ಕೊಡ್ತಾ ಇದ್ದೀನಿ. ಇದನ್ನು ಬರೆದವರು ಪ್ರೊಫೆಸರ್ RL ಕಶ್ಯಪ್ ಅಂತ ಈ ಒಬ್ಬ ದೊಡ್ಡ ವಿದ್ವಾಂಸರು ಈ ಪುಸ್ತಕನ ಮಾಡಿದ್ದಾರೆ. ಆ ಪುಸ್ತಕದ ಲಿಂಕ್, ಆನ್ಲೈನ್ ಲಿಂಕ್ ಇದೆ, ಆ ಲಿಂಕನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಕನ್ನಡದಲ್ಲೇ ಪುಸ್ತಕ ಇದೆ, ಅದು ರುದ್ರ ಮಂತ್ರ ಅನ್ನೋದೇ ಪುಸ್ತಕ. ಆ ರುದ್ರ ಮಂತ್ರದ ಪುಸ್ತಕ ಇದೆ. ಆ ಪುಸ್ತಕನ ನೀವು ಆನ್ಲೈನಲ್ಲಿ ತಗೊಂಡು ಡೀಟೇಲ್ ಆಗಿ ಓದಬಹುದು. ನನಗೆ ಹೇಳಿರೋದು ಏನೇನೂ ಅಲ್ಲ, ಅದರಲ್ಲಿ ತುಂಬ ವಿಷಯಗಳಿದೆ. ಸೊ ಇದು ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ಪುಸ್ತಕ ಇದು ಇಂಗ್ಲೀಷ್ನಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತು ಕನ್ನಡದಲ್ಲಿ ಕೂಡ ಇದೆ. ನೀವು ಸ್ಕ್ರೀನಲ್ಲಿ ನೋಡೋದಾದರೆ ಇದು ಕನ್ನಡದಲ್ಲಿ ನಿಮಗೆ ಈ ರುದ್ರ ಮಂತ್ರಗಳು, ತೈತ್ತಿರಿಯ ಸಂಹಿತೆಯ ರುದ್ರ ಮಂತ್ರಗಳು, ನಮಕ, ಚಮಕ, ಶಿವಸಂಕಲ್ಪ, ಅಂತರ್ಯಜ್ಞ ಮತ್ತು ಸುಪರ್ಣ ಮಂತ್ರಗಳು, ಅರ್ಥ ಮತ್ತು ಟಿಪ್ಪಣಿಗಳು, ಇದಿಷ್ಟು ನಿಮಗೆ ಈ ಪುಸ್ತಕದಲ್ಲಿ ಸಿಗುತ್ತೆ. ನಾನು ಇದುವರೆಗೆ ಏನೇನು ಮಾತಾಡಿದೆ ಇದೆಲ್ಲಾನು ನಾನು ರಿಸರ್ಚ್ ಮಾಡಿ ತೆಗೆದಿದ್ದು ಈ ಪುಸ್ತಕದಿಂದ. ಹಾಗಾಗಿ ಇದು ಅರಬಿಂದೋ ಕಪಾಲಿ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಕಲ್ಚರ್ ಅಂತ, ಇದು ಸಾಕ್ಷಿ ಟ್ರಸ್ಟ್ ಅಂತ ಬೆಂಗಳೂರಿನ ಜಯನಗರದಲ್ಲಿದೆ. ಇವರು ಮಾಡಿರುವಂತಹ ಪುಸ್ತಕ. ಆಮೇಲೆ ಇವರು ಡಾಕ್ಟರ್ RL ಕಶ್ಯಪ್ ಅಂತ ದೊಡ್ಡ ವಿದ್ವಾಂಸರು, ಪದ್ಮಶ್ರೀ ಪುರಸ್ಕೃತರು. ಹಾಗಾಗಿ ಈ ವೇದ ಸಂಸ್ಥೆನ ಅವರು ಹುಟ್ಟುಹಾಕಿದವರು ಕೂಡ. ಇವರೆಲ್ಲ ಅನೇಕ ಪುಸ್ತಕಗಳು, ವೇದ ಪುಸ್ತಕಗಳು ಸಿಗುತ್ತೆ. ಇದು ಕೇವಲ 125 ರೂಪಾಯಿ ಅಷ್ಟೇ ಈ ಪುಸ್ತಕ. ಇದರದ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ. ಸೊ ಈ ಪುಸ್ತಕನ ನೀವು ಓದಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ಬೋದು. ಇವತ್ತಿನ ಪಾಡ್ಕಾಸ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ವೇದಿಕ್ ವೆಲ್ನೆಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಶ್ರದ್ಧಾ ಸರ್ಕಲ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ನೋಡಿದಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಶಿವರಾತ್ರಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಳಗಿನ ಆ ಅಂತರ್ಯಜ್ಞ ಮಾಡುವಂತಹ ಆಗಲಿ, ನಿಮ್ಮ ಜೀವನ ಸುಗಮವಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.